ಎಲ್ಲರೂ ಆಲ್ಮೋಸ್ಟ್ ಓದಿರ್ತೀವಲ್ಲ ನಾವು ಇಲ್ಲಿರೋರೆಲ್ಲರೂ ಕೂಡ. ಸೊ ನಮಗೆ ಆ ಬುಕ್ ಆಫ್ ರೂತಲ್ಲಿ, ರೂತಳ ಗ್ರಂಥದಲ್ಲಿ ಅನೇಕ ವಿಷಯಗಳಿದೆ ಕಲೀಲಿಕ್ಕೆ. ಸೊ ಈ ದಿನ ಆ ಒಂದು ಗ್ರಂಥದಿಂದ ಅಥವಾ ಆ ಒಂದು ಪುಸ್ತಕದಿಂದ ಅದನ್ನು ನಾನು ಓದುವಾಗ, ಅದನ್ನು ನಾನು ಓದಿ ಧ್ಯಾನಿಸುವಾಗ ಕೆಲವೊಂದು ವಿಷಯಗಳು ನನಗೆ ಹೆಲ್ಪ್ ಆಯಿತು. ಪರ್ಸ್ನಲ್ ಲೈಫಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ಅದನ್ನು ಮೇ ಬಿ ನಾವು ಇಲ್ಲಿ ಹಂಚ್ಕೊಳ್ಳುವಾಗ ನಮ್ಮೆಲ್ರಿಗೂ ಕೂಡ ಅದು ಆಧ್ಯಾತ್ಮಿಕವಾಗಿ ಹೆಲ್ಪ್ ಆಗ್ಬೋದು ಅಂಥೇಳಿ ನನಗೆ ಅನಿಸ್ತು. ಸೊ ಪರಿಶುದ್ಧಾತ್ಮರ ಪ್ರೇರಣೆಯಿಂದ ನಾನು ಅದನ್ನು ಹಂಚ್ಕೊಳ್ತೀನಿ. ಪ್ರೀಸ್ ದ ಲಾರ್ಡ್. ಸೊ ಈ ಬುಕ್ ಆಫ್ ರೂತ್ ಇದು ಬಂದು ನ್ಯಾಯಸ್ಥಾಪಕರಾದಮೇಲೆ ಈ ಒಂದು ಗ್ರಂಥನ ನಾವು ನೋಡಲಿಕ್ಕೆ ಸಿಗುತ್ತೆ ನಮಗೆ. ಸೊ ಈ ನ್ಯಾಯಸ್ಥಾಪಕರ ಗ್ರಂಥ ಅಂತ ಹೇಳುವಾಗ ಅಲ್ಲಿ ಜನ ಅವ್ರ ಇಚ್ಛೆಯಂತೆ ಅವ್ರು ಮಾಡ್ತಾಯಿದ್ರು. ಅವ್ರಿಗೇನು ಮೈಂಡಲ್ಲಿ ಅನಿಸುತ್ತೆ ಆ ರೀತಿ ಕಾರ್ಯಗಳನ್ನು ಮಾಡ್ತಾಯಿದ್ರು. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಆ ದೇವರ ಆ ಒಂದು ಚಿತ್ತದಂತೆ ಅಥವಾ ದೇವರ ಇನ್ಸ್ಟ್ರಕ್ಷನ್ಸ್ ತೆಗೆದುಕೊಂಡು ಮಾಡ್ತಾ ಇರಲಿಲ್ಲ. ಅವ್ರದ್ದೇ ಆದ ಒಂದು ಸ್ವಂತ ಜೀವನ ಆ ರೀತಿ ಇತ್ತು. ಎಲ್ಲ ಕೇಯೋಸ್, ಕಂಪ್ಲೀಟ್ ಕೇಯೋಸ್ ಇನ್ ದ ಬುಕ್ ಆಫ್ ಜಡ್ಜಸ್ ನಾವು ನೋಡುವಾಗ. ಸೊ ಆ ಒಂದು ಸಂದರ್ಭದಲ್ಲೇ ಈ ರೂತಳನ ನಾವು ನೋಡಲಿಕ್ಕೆ ಸಿಗುತ್ತೆ. ಈ ರೂತಳ ಜೀವನವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ನಾವು ಅದು ಓಪನ್ ಮಾಡೋಣ, ರೂತಳ ಪುಸ್ತಕ. ಸೊ ರೂತಳ ಒಂದು ಜೀವನ ನಾವು ಎಲ್ಲಿಂದ ನೋಡ್ಬೋದು ಅಂದರೆ, ದ ಬುಕ್ ಆಫ್ ರೂತ್ ಸ್ಟಾರ್ಟ್ಸ್ ವಿತ್ ಎಲಿಮೆಲೇಕ್. ಅಲ್ಲಿಂದ ಆತ ಇರ್ತಾನೆ, ಆತನಿಗೆ ಹೆಂಡತಿ ನವೋಮಿ, ಅವರಿಗೆ 2 ಮಕ್ಕಳಿರ್ತಾರೆ. ಸೊ ಅವ್ರು ಏನಾಗುತ್ತೆ, ಆ ಜುದೇಯ ಪ್ರಾಂತ್ಯದಲ್ಲಿ ಎಲ್ಲ ಒಂದು ಕ್ಷಾಮ ಬಂದಾಗ ಅವರು ಅಲ್ಲಿಂದ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಮೊವಾಬ್ ನಾಡಿಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅವರಿಬ್ಬರ ಗಂಡು ಮಕ್ಕಳಿಗೆ ಅಲ್ಲೇ ಮದುವೆ ಆಗುತ್ತೆ. ಮದುವೆ ಆದಾಗ ಆಮೇಲೆ ಹಾಗೆ ಕಾಲ ಕಳೆದಂತೆ ನವೋಮಿ ಗಂಡ ಇದೆಲ್ಲ ನಿಮಗೆ ಗೊತ್ತಿದೆ ಈಗಾಗಲೇ ಅಲ್ವಾ ಸ್ಟೋರಿ, ಅದಕ್ಕೆ ನಾನು ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆ ನವೋಮಿ ಗಂಡ ತೀರ್ಕೊಳ್ತಾರೆ. ಆಮೇಲೆ ಅವರಿಬ್ಬರ ಗಂಡು ಮಕ್ಕಳು ಕೂಡ ತೀರ್ಕೊಳ್ತಾರೆ. ಈಗ 3 ಜನ ಹೆಂಗಸರಿದ್ದಾರೆ. ಅವರಿಗೆ ಏನೂ ಫ್ಯೂಚರ್ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಯಾರ ಸಪೋರ್ಟ್ ಇಲ್ಲ. ಅವರಿವಾಗ ಇರೋದು ಅವರ ಸ್ವಂತ ನಾಡಿನಲ್ಲೂ ಅಲ್ಲ, ಎಲ್ಲೋ ಬೇರೆ ಒಂದು ಊರಲ್ಲಿದ್ದಾರೆ. ಅವರಿಗೆ ಮುಂದಕ್ಕೇನೋ ಗೊತ್ತಿಲ್ಲ, ಯಾರ ಸಪೋರ್ಟ್ ಇಲ್ಲ, ಅಲ್ಲಿ ನೆಂಟರು ಇಲ್ಲ. ಎಲ್ಲ 3 ಜನ ಇದ್ದ ಒಂದು ಮನೆ ಪಿಲ್ಲರ್ಸ್ ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ. ಅವರು ಪರಕೀಯರು ಅಂತ ಹೇಳಿ ಇಲ್ಲಿ ರೂತಳು ಒಬ್ಬಳು ಪರಕೀಯಳು ಅಂತೇಳಿ ಇಲ್ಲಿ ನಮಗೆ ಬುಕ್ ಹೇಳುತ್ತೆ ಇಂಟ್ರಡಕ್ಷನಲ್ಲಿ ಓದುವಾಗ. ಸೊ ಈ ರೀತಿ ಇರಬೇಕಾದ್ರೆ ಮತ್ತೆ ಏನಾಗುತ್ತೆ, ಅವರು ವಾಪಸ್ ಎಲ್ಲಿದ್ರೋ ಅವರ ಸ್ವಂತ ನಾಡಿಗೆ ಮತ್ತೆ ವಾಪಸ್ ಬರ್ತಾರೆ. ಈ ರೀತಿ ಬರಬೇಕಾದ್ರೆ ಅವರ ಅತ್ತೆ ಇರ್ತಾರಲ್ಲ ನವೋಮಿ, ಅವ್ರು ಹೇಳ್ತಾರೆ 2 ಸೊಸೆಯಂದಿರಿಗೆ, ನೀವಿಬ್ಬರು ಇನ್ನೂ ಚೆನ್ನಾಗಿದ್ದೀರಾ, ಇನ್ನೂ ವಯಸ್ಸಲ್ಲೇ ಇದ್ದೀರಲ್ವ, ನೀವು ಯಾಕೆ ಇನ್ನೊಂದು ಮದುವೆ ಮಾಡ್ಕೊಳ್ಬಾರ್ದು, ಯಾಕೆ ನನ್ನಂಥ ವಿಧವೆ ಜೊತೆ ನೀವಿರಬೇಕು ಅಂಥೇಳಿ ಅವ್ರ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಆಗ ಅಲ್ಲಿ ನಾವು ಇಬ್ಬರು, ಓರ್ಫಾ ಮತ್ತು ರೂತ್, ಇವರಿಬ್ಬರು ಆ ನವೋಮಿಗೆ ಸೊಸೆಯಂದಿರಲ್ವಾ. ಓರ್ಫಾ ಏನು ಮಾಡ್ತಾಳೆ, ಓಕೆ ಅತ್ತೆ ಮಾತಿನಂತೆ ಬಿಟ್ಟು ಹೋಗ್ತಾಳೆ. ಅವಳು ಅಲ್ಲಿ ಅತ್ತೆ ಜೊತೆ ಇರಲಿಕ್ಕೆ ಏನು ಮನಸ್ಸು ಮಾಡಲ್ಲ, ಅಲ್ಲಿಂದ ಬಿಟ್ಟು ಹೋಗ್ತಾಳೆ. ಆದರೆ ನಾವು ಕಲಿಬೇಕಾಗಿರೋದು ರೂತಳ ಜೀವನದಿಂದ. ಓರ್ಫಾ ಥರ ಇರೋರು ಇದ್ದೀವಿ ನಾವು, ಓಕೆ, ಕಮಿಟ್ಮೆಂಟ್ ಇಲ್ಲದೆ ಬಿಟ್ಟು ಹೋಗೋರು. ಅದೇ ರೀತಿ ಇಲ್ಲಿ ರೂತಳ ಒಂದು ಕಮಿಟ್ಮೆಂಟ್, ಒಂದು ಡಿಸಿಪ್ಲಿನ್ ಏನಂತೇಳಿ ನಾವು ಕಲೀಲಿಕ್ಕಾಗುತ್ತೆ ಈ ಬುಕ್ಕಿಂದ. ಆ್ಯಸ್ ಅ ಮಿನಿಸ್ಟ್ರಿ ನಮಗೆ ಬೇಕಾಗಿರೋದೇನೆ ಒಂದು ಕಮಿಟ್ಮೆಂಟ್. ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಫೇತ್ಫುಲ್ನೆಸ್ ಇಲ್ಲ ಅಂತ ಹೇಳಿದ್ರೆ, ನಾವು ಏನು ಮಾಡಿದರೂ ಕೂಡ ವ್ಯರ್ಥನೇ ಪ್ರಿಯರೇ. ನಾವು ಬೆಳಗ್ಗೆಯಿಂದ ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಕೂಡ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಆದರೆ ಈ ರೂತಳ ಬುಕ್ಕಲ್ಲಿ ನಾವು ನೋಡಬೇಕಾದ್ರೆ ಅವಳು ಎಷ್ಟು ಕಮಿಟೆಡ್ ಆಗಿ ಅಲ್ಲಿ ಹೇಳ್ತಾಳೆ. ಅತ್ತೆ ಹೋಗಿ ಅಂತ ಹೇಳುವಾಗ ಓರ್ಫಾ ಓಕೆ ಅತ್ತೆ ಅಂತೇಳಿ ನಮಸ್ಕಾರ ಮಾಡಿ ಅಲ್ಲಿ ಹೋಗ್ತಾಳೆ. ಆದರೆ ರೂತಳು ಏನಂತ ಹೇಳ್ತಾಳೆ ಅಂದರೆ 16ನೇ ವಾಕ್ಯ, 1ನೇ ಅಧ್ಯಾಯ 16ನೇ ವಾಕ್ಯ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾಳೆ, ನಾನೇ ಓದ್ತೀನಿ. ಅದಕ್ಕೆ ರೂತಳು, ನಿಮ್ಮನ್ನು ಬಿಟ್ಟು ಹೋಗುವಂತೆ ಒತ್ತಾಯಪಡಿಸಬೇಡಿ, ನೀವು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುತ್ತೇನೆ, ನೀವು ಎಲ್ಲಿ ವಾಸಿಸಿದರೂ ನಾನು ಅಲ್ಲೇ ವಾಸಿಸುತ್ತೇನೆ. ನಿಮ್ಮ ಜನರೇ ನನ್ನ ಜನರು, ನಿಮ್ಮ ದೇವರೇ ನನ್ನ ದೇವರು. ನೀವು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲಿಯೇ ನನಗೆ ಸಮಾಧಿಯಾಗಲಿ, ಮರಣದಲ್ಲಿಯೂ ನಾನು ನಿಮ್ಮನ್ನು ಬಿಟ್ಟಿರಲಾರೆ. ಇಲ್ಲದಿದ್ದರೆ ಸರ್ವೇಶ್ವರ ನನಗೆ ತಕ್ಕ ದಂಡನೆಯನ್ನು ವಿಧಿಸಲಿ ಎಂದು ಬೇಡಿಕೊಂಡಳು. ಪ್ರೀಸ್ ದ ಲಾರ್ಡ್. ಶಿ ಆ್ಯಸ್ ಅನ್ ಆಪರ್ಚುನಿಟಿ ಟು ಗೋ ಅಲ್ವಾ, ಅವಳಿಗೆ ಅವಕಾಶ ಇತ್ತು, ಬಿಟ್ಟು ಆರಾಮಾಗಿ ಹೋಗ್ಬೋದಾಗಿತ್ತು, ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡು ಚೆನ್ನಾಗಿರ್ಬೋದಾಗಿತ್ತು, ಜೀವನದಲ್ಲಿ ಎಲ್ಲ ರೀತಿ ಇದನ್ನು ಅನುಭವಿಸ್ಕೊಂಡು ಇರ್ಬೋದಾಗಿತ್ತು. ಸೊ ಅವಳಿಗೂ ಗೊತ್ತು ಅವಳು ಪರಕೀಯಳು ಅಂತ ಹೇಳಿ. ಅಂದರೆ ಅವಳ ಸ್ಥಿತಿ ಅವಳಿಗೆ ಗೊತ್ತಿತ್ತು, ನಾನು ಯಾರು ಅಂತ ಹೇಳಿ. ಈಗ ನಮಗೂ ಕೂಡ ಅದೇ ಗೊತ್ತಾಗಬೇಕು, ನಾನು ಏನು ಅಂತ ಹೇಳಿ ನಮಗೆ ಗೊತ್ತಾಗಬೇಕು.
ಬೈಬಲ್ ಪ್ರಕಾರ ನಾನು ಏನಾಗಿದ್ದೆ? ನಾನೊಬ್ಬಳು ಪರಕೀಯಳಾಗಿದ್ದೆ. ಪ್ರೀಸ್ ದ ಲಾರ್ಡ್. ಪರಕೀಯನು ಪರಕೀಯಳು ದೇವರ ದೃಷ್ಟಿಯಲ್ಲಿ. ಹೌದಾ? ನಾವು ಯಾರೂ ಕೂಡ ಇಸ್ರೇಲ್ಗೆ ಸೇರಿದವರಲ್ಲ ಅಲ್ವಾ? ನಾವೆಲ್ಲರೂ ಅಂದರೆ ಆ ಆ ಒಂದು ಪ್ರದೇಶಕ್ಕೂ ಈ ಮೊವಾಬ್ಯರಿಗೂ ಯಾವತ್ತೂ ಆಗ್ತಾನೆ ಇರಲಿಲ್ಲ. ಒಂದು ಡ್ಯೂಟ್ರಾನಮಿಯಲ್ಲಿ ಒಂದು ವಾಕ್ಯ ಇದೆ, ಅದನ್ನು ತೆಗೀರಿ. ಆ ಒಂದು ವಾಕ್ಯ 23:3 ಒಂದು ವಾಕ್ಯ ಇದೆ ನೋಡಿ. ಅಮ್ಮೋನಿಯರಾಗಲಿ ಮೊವಾಬ್ಯರಾಗಲಿ ಸರ್ವೇಶ್ವರನ ಸಭೆಗೆ ಎಂದೆಂದಿಗೂ ಸೇರಬಾರದು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಅಂದರೆ ನಾವು ಸ್ವರ್ಗದಿಂದ ಕಂಪ್ಲೀಟ್ ಡಿಸ್ಕನೆಕ್ಟ್. ನಾವು ಅಲ್ಲಿಗೆ ಹೋಗಲಿಕ್ಕೆ ಇಲ್ಲ. ಯಾಕೆಂದರೆ ನಮಗೂ ಮತ್ತು ಆ ತಂದೆ ದೇವರಿಗೂ ಆ ಒಂದು ಶತ್ರುತ್ವ ಏರ್ಪಾಡಾಗಿತ್ತಲ್ವಾ. ನಾವು ಕಂಪ್ಲೀಟ್ ಪರಕೀಯರಾಗಿದ್ವಿ. ಸೊ ಇಲ್ಲಿ ರೂತಳಿಗೆ ಅವಳ ಸ್ಥಿತಿ ಏನಂತ ಗೊತ್ತು, ಅವಳ ಕಂಡೀಷನ್ ಗೊತ್ತು, ಅವಳು ಏನು ಅಂತ ಹೇಳಿ ಅವಳಿಗೆ ಗೊತ್ತಿದ್ದರಿಂದ ಅವಳನ್ನೇ ಹಂಬಲ್ ಮಾಡ್ಕೊಳ್ತಾಳೆ. ಒಂದು ಡಿಸಿಪ್ಲಿನ್ ಆಗಿ ಒಂದು ಕಮಿಟ್ಮೆಂಟಲ್ಲಿ ಅವಳನ್ನೇ ಅವಳು ಏನು ಮಾಡ್ತಾಳೆ, ಹಂಬಲ್ ಮಾಡ್ಕೊಳ್ತಾಳೆ. ಅದನ್ನು ನಾವಿಲ್ಲಿ ನೋಡ್ಲಿಕ್ಕಾಗುತ್ತೆ. ಅದು ಆ ಕಮಿಟ್ಮೆಂಟಲ್ಲಿ ಏನು ಹೇಳ್ತಾಳೆ ಅಂದರೆ, ಅದಕ್ಕಿಂತ ಇನ್ನು ಹಿಂದೆ ನಾವು ಒಂದು ವಾಕ್ಯವನ್ನು ಓದಬೇಕಾದ್ರೆ ನವೋಮಿ ಒಂದು ಇಲ್ಲಿ ಹೇಳ್ತಾಳೆ ಏನಂತೇಳಿ, 1ನೇ ವಾಕ್ಯ 8ನೇ ಅಧ್ಯಾಯದಲ್ಲಿ. ಹೀಗೆ ಹೋಗುತ್ತಿರುವಾಗ ದಾರಿಯಲ್ಲಿ ನವೋಮಿ ಅವರಿಗೆ, ನೀವು ಇಬ್ಬರು ನಿಮ್ಮ ತವರು ಮನೆಗಳಿಗೆ ಹಿಂದಿರುಗಿರಿ, ನನಗೂ ಮರಣ ಹೊಂದಿದ ನನ್ನ ಮಕ್ಕಳಿಗೂ ನೀವು ಒಳಿತು ಮಾಡಿದಿರಿ. ಓಕೆನಾ? ಈ ಒಳಿತು ಈ ಒಂದು ವರ್ಡ್ನ ನಾವು ತಗೊಳ್ಳುವಾಗ ಇದು ಬೇರೆ ಬೇರೆ ಭಾಷೆಯ ಒಂದು ಟ್ರಾನ್ಸ್ಲೇಷನ್ ನಾವು ನೋಡುವಾಗ ಹೆಸೆಟ್ ಅಂತೇಳಿ ಒಂದು ವರ್ಡ್ ಬರುತ್ತೆ. ಅಂದರೆ ಒಳಿತು ಅನ್ನೋದು ನಮಗೆಲ್ರಿಗೂ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಬಟ್ ಇದು ಟ್ರಾನ್ಸ್ಲೇಷನಲ್ಲಿ ತಗೊಳ್ಳುವಾಗ HESED ಈ ವರ್ಡ್ನ ನಾವು ತಗೊಳ್ಳುವಾಗ ಅದು ಒಳ್ಳೆಯದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ. ಬಿಯಾಂಡ್ ಗುಡ್ನೆಸ್, ಬಿಯಾಂಡ್ ಕೈಂಡ್ನೆಸ್. ಅಂದರೆ ಈ ರೀತಿ ಒಂದು ಒಳಿತನ್ನು ಈ ನವಮಿ ಆ ಇಬ್ಬರು ಸೊಸೆಯರು ನೀವು ನನ್ನ ಮಕ್ಕಳಿಗೆ ನನಗೆ ಮಾಡಿದ್ದೀರಿ ಅಂಥೇಳಿ ಇಲ್ಲಿ ಹೇಳ್ತಾಳೆ. ಓಕೆನಾ? ಇದು ಹೀಗೆ ನೆನಪಲ್ಲಿ ಇಟ್ಕೊಳ್ಳಿ. ಇದು ಹೀಗೆ ಹೇಗೆ ಕ್ಯಾರಿ ಆಗುತ್ತೆ, ಆ ಒಂದು ಒಳಿತು ಹೇಗೆ ಕ್ಯಾರಿ ಆಗುತ್ತೆ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಸೊ ಈ ರೀತಿ ಬಂದಾಗ ರೂತಳು ಹೇಳ್ತಾಳೆ, ನಾನು ಹೋಗಲ್ಲ. ಈ ರೀತಿ ಒಂದು ಕಮಿಟ್ಮೆಂಟ್ ಜೀವನವನ್ನು ಅತ್ತೆ ಜೊತೆ ಜೀವಿಸ್ತಾ ಇರ್ತಾಳೆ. ಈ ರೀತಿ ಆದಾಗ ಸರಿ ಅಂತ ಹೇಳಿ ಅವರಿಬ್ಬರು ಒಟ್ಟಿಗೆ ಬರ್ತಾರೆ. ಸೊ ಅವರಿಬ್ಬರು ಒಟ್ಟಿಗೆ ಬಂದಮೇಲೆ ಅವರು ಆ ಒಂದು ಪ್ರೀವಿಯಸ್ ಪ್ರದೇಶ ಬಿಟ್ಟು ಹೋಗಿದ್ರಲ್ವ, ಅದಕ್ಕೆ ಮತ್ತೆ ವಾಪಸ್ ಬಂದಾಗ ಅಲ್ಲಿ ನವಮಿ ಹೇಳ್ತಾಳೆ ರೂತಳಿಗೆ ಏನಂತೇಳಿ, ಈ ರೀತಿ ಇಲ್ಲಿ ಬಂದಿದ್ದೀವಲ್ವ, ಈಗ ಅವ್ರಿಗೇನಾದ್ರು ತಿನ್ಲಿಕ್ಕೆ ಬೇಕು ಅಂತ ಹೇಳಿದಾಗ ರೂತಳು ಹೇಳ್ತಾಳೆ, ನಾನು ಹೋಗಿ ಜವೆಗೋದಿಯನ್ನು ನಾನು ಹಾಯ್ಕೊಂಡು ಬರ್ತೀನಿ ಅಂತ ಹೇಳುವಾಗ ಅವರು ಹೋಗಿದ್ದು ಯಾರಿಗೆ, ಅವರ ನೆಂಟನ ಆ ಒಂದು ಹೊಲಕ್ಕೇನೆ, ಆ ಫೀಲ್ಡ್ಗೆ ಬೋವಜ್ ಆ ಒಂದು ಫೀಲ್ಡ್ಗೆ ಹೋಗ್ತಾರೆ ಅಲ್ಲಿ. ಸೊ ಇಲ್ಲಿ ರೂತಳಿಗೆ ಗೊತ್ತು, ನಾನು ಬಂದು ಪರಕೀಯಳು ಅಂಥೇಳಿ ತುಂಬ ಅವಳನ್ನೇ ಅವಳು ತಗ್ಗಿಸ್ಕೊಂಡು ಆ ಅತ್ತೆಗೆ ಸೇವೆ ಮಾಡಿಕೊಂಡು, ಅಂದರೆ ಒಂದು ಕಮಿಟೆಡ್ ಆಗಿ ನಾನು ಮದುವೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಲ್ವಾ, ಸೊ ಅವಳ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮತ್ತೆ ಹಿಂದಕ್ಕೆ ಹೋಗದೆ, ಅಹಂಕಾರ ಪಡದೆ, ಸೊ ನಾನೇನಾದರೂ ಮಾಡ್ಕೋಬೋದು ಅಂತೇಳಿ ಇಲ್ಲದೆ ಆ ಕಮಿಟ್ಮೆಂಟನ್ನು ಥ್ರೂ ಔಟ್ ದ ಬುಕ್ ನಾವು ನೋಡ್ಬೋದು, ಕೊನೆವರೆಗೂ ಕೂಡ. ಆ ರೀತಿ ಕಮಿಟೆಡ್ ಆಗಿ ಇರಬೇಕಾದ್ರೆ ಏನು ಸಂಭವಿಸುತ್ತೆ, ನಾವು ದೇವರಿಗೆ ಒಂದು ಪ್ರಾಮಾಣಿಕವಾಗಿ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತೆ ಅಂತೇಳಿ ಇಲ್ಲಿ ರೂತಳ ಬುಕ್ಕಲ್ಲಿ ನಾವು ನೋಡ್ಬೋದು. ಸೊ ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಅಲ್ವಾ, ನಮಗೆ ಗೊತ್ತು ದೇವರು ನಮ್ಮನ್ನು ಕರೆದಾಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ವಿ ಅಂತ ಹೇಳಿ ಅಲ್ವಾ. ಆದರೆ ನಾವು ಈ ರೀತಿ ರೂತಳ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ಕಂಪ್ಲೀಟಾಗಿ ಕಮಿಟ್ಮೆಂಟ್ ತೋರಿಸ್ಕೊಂಡು ಹೋಗಲ್ಲ. ಸಮ್ಟೈಮ್ಸ್ ನಾವು ಓರ್ಫಾ ಆಗಿ ಬಿಟ್ಟು ಹೋಗ್ತಾ ಇರ್ತೀವಿ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಓರ್ಫಾ ಹೋದ್ಲು, ಅವಳಿಗೇನೂ ಸಿಕ್ಕಿಲ್ಲ. ಆದರೆ ಇಲ್ಲಿ ರೂತಳಿಗೆ ಏನು ಸಿಗುತ್ತೆ ಅಂತೇಳಿ ಇದು ಎಂಡ್ ಆಫ್ ದ ಬುಕ್ ನಾವು ಏನಂತೇಳಿ ನೋಡ್ಬೋದು. ಓಕೆ, ಈ ರೀತಿ ಕಂಟಿನ್ಯೂ ಆದಾಗ ಭೋಜನ ಅಲ್ಲಿ ಆ ಒಂದು ಫೀಲ್ಡ್ಸ್ಗೆ ಹೋಗಿ ಆ ಜವೆಗೋದಿನೆಲ್ಲ ಅವಳು ತಗೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಬೋವಜ ಬಂದು ಅವರ ನೆಂಟ ಅಂತ ಹೇಳಿ. ಈ ರೀತಿ ಆಗ್ತಾ ಆಗ್ತಾ ಅವಾಗ ಬೋವಜ ವಿಚಾರಿಸ್ತಾನೆ, ಯಾರು ಈ ಹೆಣ್ಣು ಅಂತೇಳಿ ವಿಚಾರಿಸುವಾಗ ಅವರಿಗೆ ಗೊತ್ತಾಗುತ್ತೆ ಈ ರೀತಿ ಓದೋರು ಮತ್ತೆ ವಾಪಸ್ ಬಂದವರು ಅಂತೇಳಿ. ಅವಳು ಎಲ್ಲ ಅದನ್ನು ಕಲೆಕ್ಟ್ ಮಾಡೋದನ್ನೆಲ್ಲ ನೋಡಿ ಬೋವಜ ಏನು ಮಾಡ್ತಾನೆ, ನಾನೀಗ ಓದಿದ್ನಲ್ಲ ಆ ಒಳಿತು, ಅಲ್ಲಿ ಏನು ಆ ಒಂದು ರೂತಳು ಒಳಿತು ಬಗ್ಗೆ ಇಲ್ಲಿ ನವೋಮಿ ಮಾತಾಡ್ತಾರೋ ಅದೇ ಒಳಿತನ್ನು ಅಲ್ಲಿ ಬೋವಜ್ ಅವಳಿಗೆ ತೋರಿಸೋದನ್ನು ನಾವು ನೋಡ್ತೀವಿ. ಆಳುಗಳಿಗೆ ಇನ್ಸ್ಟ್ರಕ್ಟ್ ಮಾಡ್ತಾನೆ ಏನಂತ ಹೇಳಿ, ಆ ಒಂದು ಬಂಡಲ್ ಆಫ್ ಇದರಿಂದ ಆ ತೆನೆಗಳಿಂದ ತೆಗೆದು ಸ್ವಲ್ಪ ನೀವೇ ಹಾಕಿ ಅವಳು ತೊಗೊಂಡು ಹೋಗಲಿ ಅಂತ ಹೇಳಿಬಿಟ್ಟು. ಅಂದರೆ ಇವಳೇನು ಅಲ್ಲಿ ಕೇಳಕ್ಕೆ ಹೋಗಲ್ಲ, ಇವಳೇನು ಅಲ್ಲಿ ಮಾಡೋಕ್ಕೆ ಹೋಗಲ್ಲ. ಆದರೆ ಆ ಬೋವಜನೆ ಏನು ಮಾಡ್ತಾನೆ, ಅವನು ನೋಡಿ ಆ ಒಂದು ನಾನು ಹೇಳಿದ್ನಲ್ಲ ಬಿಯಾಂಡ್ ಕರುಣೆ ಅಥವಾ ಬಿಯಾಂಡ್ ಗುಡ್ನೆಸ್ ನಾವೇನು ಹೇಳ್ತೀವಿ ಆ ಒಂದು ಇವಾಗ ದೇವ್ರು ನಮ್ಮನ್ನು ರಕ್ಷಿಸಿದ್ದಾರೆ, ನಮಗೆಲ್ಲ ಗೊತ್ತು. ನಮಗೆ ಸಾಲ್ವೇಷನನ್ನು ಕೊಟ್ಟಿದ್ದಾರೆ, ನಮಗೆ ಪಾಪಕ್ಷಮೆ ಕೊಟ್ಟಿದ್ದಾರೆ, ನಮಗೆ ವಿಮೋಚನೆ ಕೊಟ್ಟಿದ್ದಾರೆ, ನಮ್ಮನ್ನ ಸ್ವರ್ಗದ ಮಕ್ಕಳನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾವು ಜಸ್ಟ್ ಕರುಣೆ ಅಂತ ಹೇಳಿದ್ರೆ ಅದು ಸಣ್ಣ ವರ್ಡ್ ಆಯಿತು ಅಲ್ವಾ. ಪ್ರೈಸ್ ದ ಲಾರ್ಡ್. ಅಂದರೆ ಆ ಒಂದು ಕಾರ್ಯಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ.
ಆ ರೀತಿ ಒಂದು ದೊಡ್ಡ ಕಾರ್ಯ, ನಾವು ಏನೇ ಒಂದು ಪದ ಉಪಯೋಗಿಸಿದ್ರು ಆ ಕಾರ್ಯಕ್ಕೆ, ದೇವರು ಮಾಡಿರುವಂಥ ಕಾರ್ಯಕ್ಕೆ ಯಾವುದೇ ಯೋಗ್ಯತೆ ಇಲ್ಲದ ನಮಗೆ. ಅದು ನಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ಎಷ್ಟು ಜನಕ್ಕೆ ಕನ್ವಿಕ್ಟ್ ಆಗಿದೆಯೋ ಅಥವಾ ನನ್ನನ್ನು ಸೇರಿ ಅದು ನನಗೆ ಗೊತ್ತಿಲ್ಲ, ಬಟ್ ನಮಗೆ ವಿಷಯ ಅಂತೂ ಖಂಡಿತವಾಗ್ಲೂ ಗೊತ್ತು. ನಾವು ಎಷ್ಟು ಅಯೋಗ್ಯರಾಗಿದ್ವಿ, ಯಾವ ಪರಿಸ್ಥಿತಿಯಲ್ಲಿದ್ವಿ, ಎಷ್ಟು ಅನೀತಿವಂತರಾಗಿದ್ವಿ. ಓಕೆ, ದೇವರು ನಮ್ಮನ್ನು ಕರೆಯೋಕ್ಕೆ ಮುಂಚೆ ಏನು ಆಗ್ತಿದ್ವಿ, ಇನ್ ಕೇಸ್ ದೇವರು ನಮ್ಮನ್ನು ಕರೆದಿಲ್ಲ ಅಂತಿದ್ರೆ, ನಮ್ಮನ್ನು ಹುಡುಕಿ ಬಂದಿಲ್ಲ ಅಂತಿದ್ರೆ ಅಂಥೇಳಿ ನಮಗೆಲ್ರಿಗೂ ಗೊತ್ತು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಆ ಬೋಜನ ನಾವು ತೆಗೆದುಕೊಂಡಾಗ ಅವಳೇನು ಕೇಳ್ದೇನೆ ಅವಳ ಮೇಲೆ ಆ ಏನು ಕರುಣೆ, ಈಗ ನಾನು ಏನು ಮಾತಾಡ್ತಾ ಇದ್ದೀನಿ, ಕರುಣೆ ದೇವರು ತೋರಿಸಿದ ಆ ಕರುಣೆ, ಇದೇ ರೀತಿಯಲ್ಲಿ ಕೇಳಕ್ಕೆ ಮುಂಚೆನೇ ಅವನು ಅದೆಲ್ಲ ನೋಡ್ತಾನೆ. ಅದಾದಮೇಲೆ ಅದು ಗೋಧಿ ತೆನೆಗಳನ್ನು ಕಿತ್ತು ಹಾಕಿದ್ದು ಒಂದಾದರೆ, ಆಮೇಲೆ ಊಟಕ್ಕೆ ಅವರ ಪಂಕ್ತಿಯಲ್ಲೇ ಕರೆದು ಊಟ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಇದನ್ನು ಓದುವಾಗ ಇನ್ನೊಂದು ರಿಮೈಂಡರ್ ನಮಗೆ, ನಾವು ಈಗ ಕಳೆದ ತಿಂಗಳೇ ನಾವು ಕೇಳಿಸ್ಕೊಂಡ್ವಿ ಆ ಒಂದು ಲೋ ದೆಬಾರ್ ಎಂಬ ಒಂದು ಪರಿಸ್ಥಿತಿಯಿಂದ ಆ ಒಂದು ಯೋನಾಥನ ಮಗನ ಪರಿಸ್ಥಿತಿ ನಮಗೆಲ್ಲ ಗೊತ್ತಿತ್ತಲ್ವ. ಅವನು ಲೋ ದೆಬಾರ್ ಏನೂ ಇಲ್ಲದೆ ಇರೋ ಒಂದು ಪರಿಸ್ಥಿತಿಯಿಂದ ಒಂದು ಸಮಾಧಾನದ ಜಾಗಕ್ಕೆ ಅವನು ಬರ್ತಾನೆ, ಜೆರುಸಲೇಮ್ಗೆ ಅವನು ಬರ್ತಾನೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಆ ಜೊನಾಥನ ಮಗನ ಏನೂ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ, ಅವನೊಬ್ಬ ಇನ್ನೂ ಕುಂಟ ಕೂಡ ಆಗಿದ್ದ, ಅವನಿಗೇನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ದಾವೀದನೇ ಕರುಣೆ ತೋರಿಸಿ ಆ ಒಂದು ಜಾಗದಿಂದ ಈ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾವು ಪರಕೀಯರಾಗಿದ್ರೂ ಕೂಡ ನಮ್ಮ ಪರಿಸ್ಥಿತಿಯನ್ನು ನಾವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ನಾವಿವಾಗ ನಮಗೆ ಎಲ್ಲ ಗೊತ್ತಿರುತ್ತೆ, ಇವಾಗ ನಮಗೆ ವರ್ಷಿಪ್ ಮಾಡೋ ಗೊತ್ತು. ಇವಾಗ ಬ್ರದರ್ ಈಗ ತಾನೇ ಎಲ್ಲ ಹೇಳಿದ್ರು, ಗಿಫ್ಟ್ಸ್ ಬಗ್ಗೆ, ಟ್ಯಾಲೆಂಟ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆ. ಸೊ ಈ ಒಂದು ಕಾರ್ಯದಲ್ಲಿ ನಾವು ಆಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಯಾರಂತೇಳಿನೇ ನಾವು ಮರೆತು ಬಿಡ್ತೀವಿ. ನಾನು ಯಾರು ಅಂತ ಗೊತ್ತಾದಾಗ್ಲೇ ಈ ರೀತಿ ನಮ್ಮನ್ನು ನಾವು ಡಿಸಿಪ್ಲಿನಾಗಿ ಇಟ್ಕೊಳ್ಳೋದಾಗಲಿ, ನಮ್ಮನ್ನು ನಾವು ಕಮಿಟೆಡಾಗಿ ಇಟ್ಕೊಳ್ಳೋದಾಗಲಿ ಮಾಡಲಿಕ್ಕೆ ಸಾಧ್ಯ. ನಾವು ಮಿನಿಸ್ಟ್ರಿಯಲ್ಲಿದ್ದೀವಿ, ಇನ್ನೂ ಅನೇಕ ಕಾರ್ಯಗಳು ನಮ್ಮ ಮುಖಾಂತರ ಆಗಬೇಕು, ದೇವ್ರು ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ನಮ್ಮಲ್ಲಿ ಈ ಡಿಸಿಪ್ಲಿನ್ ಇಲ್ಲದೆ ಇರೋದ್ರಿಂದ, ಈ ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ, ಈ ದೀನತೆ ಎಸ್ಪೆಷಲಿ, ಈ ಮೂರು ಒಂದು ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ದೇವರ ಒಂದು ಮಹಿಮೆಯನ್ನು ನಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮಲ್ಲಿ ಮುಂದುವರೆದಾಗ ಕೊನೆಗೆ ರೂತಳು ನೋಡಿದ್ಲು ಏನಂತೇಳಿ. ಬೋಜ ಏನು ಮಾಡ್ತಾನೆ, ಕೊನೆಗೆ ಅವಳನ್ನು ಮದುವೆ ಆಗ್ತಾನೆ ಅಲ್ವಾ. ಪ್ರೈಸ್ ದ ಲಾರ್ಡ್. ಅವಳು ಯಾರು, ಮೊದಲು ಪರಕೀಯಳಾಗಿದ್ಲು, ಇಲ್ಲಿಗೆ ಬರೋಕ್ಕೇನೆ ಅವಳಿಗೆ ಏನೂ ಒಂದು ಅವಕಾಶ ಇಲ್ಲ, ಯೋಗ್ಯತೆ ಇಲ್ಲ, ಏನೂ ಇಲ್ಲ, ಅವಳ ಸ್ವಂತದ್ದು ಏನೂ ಇಲ್ಲ. ಆದರೆ ಬೋವಜನೇ ಬಂದು ಅವಳಿಗೆ ಏನು ಮಾಡ್ದ, ಆ ಒಂದು ತೆನೆಗಳನ್ನು ಆಯ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ, ಊಟ ಮಾಡಲಿಕ್ಕೆ ಕರೆದು ಪಕ್ಕದಲ್ಲಿ ಊಟ ಮಾಡಿಸ್ಲಿಕ್ಕೆ ಕೂರಿಸ್ಕೊಂಡ. ಕೊನೆಗೆ ಅವಳನ್ನು ಸಂಪೂರ್ಣವಾಗಿ ಅವಳ ವಶಪಡಿಸ್ಕೊಂಡಂದರೆ ಪಾಸಿಟಿವ್ ಆಗಿ ಅವಳನ್ನ ಸ್ವಂತ ಮಾಡಿಕೊಂಡ ಬೋಜ. ಇದೇ ರೀತಿ ದೇವರು ನಮ್ಮ ಎಲ್ಲರನ್ನೂ ಕೂಡ ಸ್ವಂತ ಮಾಡ್ಕೊಂಡಿದ್ದಾರೆ. ನಮ್ಮ ಯಾವುದೇ ಒಂದು ಕಾರ್ಯಗಳಿಲ್ಲದೆ, ನಮ್ಮ ಒಂದು ಪ್ರಾರ್ಥನೆ ಇಲ್ಲದೆ, ನಮ್ಮ ಒಂದು ದಾನ ಧರ್ಮ ಇಲ್ಲದೆ, ನಮ್ಮದು ಏನೂ ಇಲ್ಲ ಇಲ್ಲಿ. ರೂತಳ್ದು ಏನೂ ಇಲ್ಲ ಇಲ್ಲಿ. ರೂತಳು ಫಾಲೋ ಮಾಡಿದ್ದು ಒಂದೇನೆ. ಆದರೆ ಇಲ್ಲಿ ಅವಳು ಡಿಸಿಪ್ಲಿನ್ ಆಗಿದ್ದನ್ನು ಇದೆಲ್ಲ ನಾವು ನೋಡ್ತೀವಿ. ಬಟ್ ನಾವು ಅದು ಇಲ್ಲದೆ ಇರೋದಕ್ಕಿಂತ ಮುಂಚೆನೇ ದೇವರು ನಮ್ಮನ್ನು ಈ ರೀತಿ, ಈ ಬೋಜ ಏನು ಪ್ಲೇಸ್ ರೂತಳಿಗೆ ಕೊಟ್ಟನೋ ಆ ಪ್ಲೇಸ್ನ ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ಒಂದು ಬೋಜ ಇವನೇನಾಗಿದ್ದಾನೆ ಅಂದರೆ, ಇವನೊಂದು ಶಾಡೋ, ಕ್ರೈಸ್ತನಿಗೆ ಒಂದು ಶಾಡೋ ಆಗಿ, ನೆರಳಾಗಿ ನಾವಿಲ್ಲಿ ನೋಡ್ಬೋದು. ಸೊ ಇದು ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನೆರಳಾಗಿ ನೋಡಬೇಕಾದ್ರೆ, ಈಗ ನಾವು ನೆರಳಾಗಿ ನೋಡೋದೇನು ಬೇಡ, ನೆರಳಲ್ಲಿಲ್ಲ ನಾವು. ಆಲ್ರೆಡಿ ಆ ಒಂದು ರಿಡೀಮರ್ ನಮ್ಮ ಜೀವನಕ್ಕೆ ಬಂದು ನಮ್ಮನ್ನು ರಿಡೀಮ್ ಮಾಡಿದ್ದಾರೆ. ನಮಗೆ ವಿಶ್ವಾಸ ಕೊಟ್ಟು ಅವರು ಮಾಡಿದ ಫಿನಿಶ್ಡ್ ವರ್ಕ್ ಆಫ್ ಜೀಸಸ್, ಈ ಒಂದು ಕಾರ್ಯದಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಮ್ಮೆಲ್ರಿಗೂ ಈಗಾಗಲೇ ರಿಡೀಮ್ ಮಾಡಿಬಿಟ್ಟಿದ್ದಾರೆ. ಈಗ ರಿಡೀಮ್ ಆಗಿರೋ ನನ್ನ ಕೆಲಸ ಏನು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನನ್ನ ಕೆಲಸ ಏನು ಅಂದರೆ, ಈಗ ನಾವು ಏನು ಈ ರೂತಳ ಜೀವನದಲ್ಲಿ ಕೇಳಿಸ್ಕೊಂಡ್ವೋ, ಮೂರು, ಒಂದು ಡಿಸಿಪ್ಲಿನ್, ಒಂದು ಕಮಿಟ್ಮೆಂಟ್, ಇನ್ನೊಂದು ದೀನತೆ. ನಾವು ಯಾವಾಗಲೂ ಕೂಡ ಸಂತ ಪೌಲರು ಹೇಳ್ತಾರಲ್ವ, ದೇವರು ನಿಮ್ಮನ್ನು ಕರೆದಾಗ ನೀವು ಯಾವ ರೀತಿ ಇದ್ರಿ ಅಂತೇಳಿ ಒಂದ್ಸರಿ ನೆನಪಿಸ್ಕೊಳ್ಳಿ. ನಾವು ಹೇಗಿದ್ವಿ ಅಂತ ಆ ಕೀಳುತನವನ್ನು ಮರ್ತೋದಾಗಲೇ ನಾವು ಮೇಲೆ ಅಂತ ಯಾವಾಗ ಅಂದ್ಕೊಳ್ತೀವೋ ಆಗ ನಮಗೆ ಈ ಮೂರು ಕಾರ್ಯದಲ್ಲೂ ನಾವು ನಡೀಲಿಕ್ಕಾಗಲ್ಲ. ಈ ಮೂರು ಕಾರ್ಯದಲ್ಲೂ ನಾವು ನಡೀಲಿಕ್ಕಾಗಿಲ್ಲ ಅಂದರೆ ಕೊನೆಗೆ ರೂತಳು ಯಾವ ರೀತಿ ಆ ಒಂದು ಮಹಿಮೆಯನ್ನು ನೋಡ್ತಾಳೋ ಆ ಮಹಿಮೆನ ನಮಗೆ ನೋಡಲಿಕ್ಕಾಗಲ್ಲ. ನಮ್ಮ ಕಾರ್ಯಕ್ಕೆ ಫಲಗಳು ಸಿಗ್ತಾ ಇಲ್ಲ, ನಮ್ಮಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇದೆ. ನಾನು ಹೇಗಿದ್ದೆ, ದೇವ್ರು ನನ್ನನ್ನು ಏನು ಮಾಡಿದ್ರು. ಸೊ ಇದು ನಮ್ಮಲ್ಲಿ ಇರಬೇಕಾದ್ರೆ ನಮ್ಮ ಸಹೋದರ ಸಹೋದರಿನ ನಮಗೆ ಪ್ರೀತಿ ಮಾಡೋಕ್ಕಾಗುತ್ತೆ. ಯಾಕಂದರೆ ನಾನು ಅದೇ ಥರ ಇದ್ದೆ, ನನ್ನ ಸಹೋದರ ಸಹೋದರಿನೂ ಅದೇ ಥರ ಇದ್ದಾರೆ.
ಆದರೆ ಇದು ನಮಗೆ ಅರಿವಾಗದೇ ಇರೋದ್ರಿಂದ ನಮಗೆ ಗೊತ್ತು, ಬಟ್ ಆದರೆ ಈಗ ಅನುಭವಗಳು ಜಾಸ್ತಿ ಆಗಿರೋದ್ರಿಂದ ನನ್ನ ಆ ಒಂದು ಝೀರೋ ಒಂದು ಸ್ಟೇಟಿಂದ ಬಂದ್ವಲ್ಲ ನಾವು, ಆ ಝೀರೋ ಸ್ಟೇಟಿಂದ ನಾವೀಗ ಒಂದು 10, 20, 30 ಎಷ್ಟೋ ಅವರವರ ಒಂದು ಅನುಭವಕ್ಕೆ ತಕ್ಕಂತೆ ನಾವು ಮೆಟ್ಟಿಲು ಏರಿದ್ದೀವಿ. ಅಲ್ಲಿ ಇದ್ದು ನಮ್ಮನ್ನು ನಾವು ನೋಡ್ಕೊಳ್ಳೋದ್ರಿಂದ ಇದು ನಾನು ಯಾಕೆ ಮಾಡಬೇಕು ಅಂತ ಯಾವಾಗ ಬರುತ್ತೆ ಹೇಳಿ? ನಾನು ಝೀರೋದಲ್ಲಿದ್ದರೆ ಆ ರೀತಿ ಒಂದು ಮನೋಭಾವ ಬರುತ್ತಾ ನಮಗೆ? ನಾನು ಝೀರೋದಲ್ಲಿದ್ದರೆ ನನಗೆ ಆ ರೀತಿ ಮನೋಭಾವ ಬರಲ್ಲ. ನಾನು ಯಾಕೆ ಮಾಡಬೇಕು, ನಾನು ಯಾಕೆ ಕೇಳಬೇಕು, ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಕೆಲಸ ಮಾಡಬೇಕು, ಇದು ಯಾವತ್ತೂ ಬರಲ್ಲ. ಈಗ ಒಬ್ಬ ಜೀತದ ಆಳಿಗೆ ಅವ್ನು ಜೀತದ ಆಳೆ ಆಗಿರಬೇಕಾದ್ರೆ ಯಜಮಾನ ಏನು ಹೇಳ್ತಾನೋ ಅದು ಮಾಡೇ ಮಾಡ್ತಾರೆ. ಅವ್ರು ಯಾವತ್ತೂ ಎದುರು ಮಾತಾಡಲ್ಲ. ಅವ್ರು ಏನು ಕೊಡ್ತಾರೋ ಅದು ತಿಂತಾರೆ, ಅವ್ರು ಏನು ಕೊಡ್ತಾರೋ ಅದು ಉಟ್ಕೊಳ್ತಾರೆ, ಅವ್ರು ಎಲ್ಲಿಗೆ ಕಳಿಸ್ತಾರೋ ಅಲ್ಲಿಗೆ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ನಾನು ಜೀತದ ಆಳು, ನನ್ನ ಪ್ಲೇಸ್ ಇದೆ. ಸೊ ದೇವರ ರಾಜ್ಯದಲ್ಲಿ ನನ್ನ ಪ್ಲೇಸ್ ಅದೇ ಅಂತೇಳಿ ನನಗೆ ಗೊತ್ತಿರಬೇಕು. ನಾವು ಯಾವಾಗ ನಾನೇ ಕಿಂಗ್, ನಾನೇ ಕ್ವೀನ್ ಅಂತೇಳಿ ಈ ಮನೋಭಾವದಲ್ಲಿ ನಾವು ಯಾವಾಗ ಹೋಗ್ತೀವೋ, ಈಗ ರೂತಳಿಗೂ ಅವಕಾಶ ಇತ್ತು ಓರ್ಫಾ ರೀತಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ, ಬಟ್ ಅವಳು ಹೋಗಲ್ಲ. ಅಂದರೆ ಅವಳು ಒಂದು ಕಮಿಟ್ಮೆಂಟ್, ಈ ಒಂದು ಕಮಿಟ್ಮೆಂಟ್ ಏನು ತೋರಿಸುತ್ತೆ, ಆ ಒಂದು ಕವನೆಂಟ್ ಏನು ತೋರಿಸುತ್ತೆ ಅಂದರೆ ಅದು ಅಲ್ಲಿ ಒಂದು ಪ್ರಾಮಾಣಿಕತೆ, ಒಂದು ಡೀಪ್ ಲಾಯಲ್ಟಿ ತೋರಿಸುತ್ತೆ. ಆರ್ ವಿ ಆಲ್ಸೋ ಕಮಿಟೆಡ್ ಲೈಕ್ ದಟ್ ಟು ಕ್ರೈಸ್ಟ್ ಇಸ್ ಫಸ್ಟ್ ಕ್ವೆಶ್ಚನ್ ಅಲ್ವಾ? ಆ ಒಂದು ಕಮಿಟ್ಮೆಂಟ್ ಅತ್ತೆ ಜೊತೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಇವಾಗ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ ಮೇಲೆ ಅಷ್ಟೇ, ಅದೇ ಅವಳೂರು, ಅವಳಿನ್ನ ಹಿಂದಿರುಗಿ ಹೋಗುವಾಗಿಲ್ಲ. ಅವಕಾಶ ಕೊಟ್ಟರು ಅವಳು ಹೋಗಿಲ್ಲ. ಅಂದರೆ ಹೌ ದಟ್ ಮಚ್ ಶಿ ವಾಸ್ ಕಮಿಟೆಡ್ ಅವಳ ಒಂದು ಇದರಲ್ಲಿ. ಸೊ ಈ ರೀತಿ ಕಮಿಟ್ಮೆಂಟ್, ಈ ರೀತಿ ಲಾಯಲ್ಟಿ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಕೂಡ ದೇವರ ಒಂದು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಅನ್ಫಿಟ್. ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, 4ನೇ ಅಧ್ಯಾಯ 2ನೇ ವಾಕ್ಯ ಅನಿಸುತ್ತೆ. ಹಾಂ, ನಿರ್ವಾಹಕರು ಪ್ರಾಮಾಣಿಕರಾಗಬೇಕಾದುದು ಅತ್ಯವಶ್ಯ. ಅಂದರೆ ಪ್ರಾಮಾಣಿಕತೆ ಅನ್ನೋದು ತುಂಬ ಮುಖ್ಯ, ತುಂಬ ಮುಖ್ಯ. ಪ್ರಾಮಾಣಿಕತೆ ಅನ್ನೋದು ನಾವು ಯಾವಾಗಲೂ ಹೇಳ್ತೀವಲ್ವ, ದೇವರು ಅಂತರಂಗದಲ್ಲಿ ನೋಡುವ ದೇವರು ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾರೆ. ಅಂತರಂಗದಲ್ಲಿ ಏನನ್ನ ನೋಡ್ತಾರೆ? ಇದನ್ನೇ ನೋಡ್ತಾರೆ. ಎಷ್ಟು ಕಮಿಟೆಡಾಗಿ ನಾವಿದ್ದೀವಿ, ಎಷ್ಟು ಪ್ರಾಮಾಣಿಕರಾಗಿ ನಾವಿದ್ದೀವಿ, ಎಷ್ಟು ದೀನರಾಗಿ ನಾವಿದ್ದೀವಿ ಅಂತ ಹೇಳಿ ಇದನ್ನೇ ನೋಡೋದು ದೇವರು. ಬಟ್ ಈ ರೀತಿ ನಾವು ನಿರ್ವಾಹಕರಾಗಿದ್ದೀವಿ, ಓಕೆನಾ, ಅಂಬಾಸಿಡರ್ ಆಗಿದ್ದೀವಿ, ಚಿಲ್ಡ್ರನ್ ಆಫ್ ಗಾಡ್ ಆಗಿದ್ದೀವಿ, ಇನ್ನು ಅನೇಕ ರೀತಿ ಟೈಟಲ್ಸ್ ನಮಗಿದೆ ಆ್ಯಸ್ ಪರ್ ದ ಬೈಬಲ್ ಅಲ್ವಾ? ಆದರೆ ಪ್ರಾಮಾಣಿಕರಾಗಿದ್ದೀವ? ಫಸ್ಟ್ ವರ್ಡ್ ತಗೊಳ್ತೀವಿ, ಬಟ್ ಸೆಕೆಂಡ್ ಇರೋದು ನಾವು ಎಲ್ಲರೂ ಪ್ರಾಮಾಣಿಕರಾಗಿದ್ದೀವ, ದೀನರಾಗಿದ್ದೀವ, ಕಮಿಟೆಡ್ ಆಗಿದ್ದೀವ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಇದು ಇಲ್ಲದೆ ಇರೋದ್ರಿಂದಾನೇ ನಾವೆಲ್ಲರೂ ಸುಪೀರಿಯರ್ ಥರ ಇರೋದ್ರಿಂದಾನೇ ಸುಮಾರು ಕಾರ್ಯಗಳಾಗ್ತಿದೆ. ಅದು ದೇವರ ಕೃಪೆಯಿಂದ ಆಗ್ತಿದೆ. ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕಾದ್ರೆ ನಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ನಿಜವಾಗ್ಲೂ ಪ್ರಾಮಾಣಿಕರಾಗಿ ಕಮಿಟೆಡ್ ಆಗಿರಬೇಕಾದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ದೀನರಾಗಿರಬೇಕಾದ್ರೆ ಅದು ನಮಗೆ ಸೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ನಮಗೆ ಹೇಗೆ ಕೆಲವೊಂದು ಸೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಅಂದರೆ ಇದು ಕೂಡ ನಮಗೆ ಸೆನ್ಸ್ ಮಾಡೋಕ್ಕೆ ಆಗಬೇಕಲ್ವ, ಗೊತ್ತಾಗುತ್ತೆ ನಮಗೆ ಒಳಗಡೆ. ಆದರೆ ನಾವು ಅನೇಕ ಬಾರಿ ಹೇಳ್ತೀವಿ, ನಾನು ಮಾಡೋ ಸೇವೆಯಲ್ಲಿ ನನಗೆ ಖುಷಿ ಇಲ್ಲ, ನನಗೆ ಸಮಾಧಾನ ಇಲ್ಲ. ಯಾಕೆ ಅಂದರೆ ನಾವು ಸುಪೀರಿಯರ್ಸ್ ಆಗಿದ್ದೀವಿ. ಸುಪೀರಿಯರ್ಸ್ ಆಗಿರೋದ್ರಿಂದನೇ ನಾವು ಮಾಡೋ ಕಾರ್ಯಗಳಲ್ಲಿ ನಮಗೆ ಸಮಾಧಾನ ಇಲ್ಲ, ಪ್ರಾಪರಾಗಿ ಅದನ್ನು ಮಾಡೋಕ್ಕಾಗ್ತಿಲ್ಲ, ಅನೇಕ ಬಾರಿ ಫೇಲ್ಯೂರ್ ಆಗೋದು. ಈ ರೀತಿ ಕಾರ್ಯಗಳೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಅವಸ್ಥೆ ನನಗೆ ಗೊತ್ತಿಲ್ಲದೆ ಇರಬೇಕಾದ್ರೆ, ನನ್ನ ಅವಸ್ಥೆ ಎಷ್ಟು ನನಗೆ ಗೊತ್ತಾಗುತ್ತೋ ನನ್ನನ್ನು ನಾನು ಅಷ್ಟೇ ತಗ್ಗಿಸ್ಕೊಳ್ತೀನಿ. ಹೌದಾ? ಪ್ರೈಸ್ ದ ಲಾರ್ಡ್. ಈಗ ನಾವು ಯಾವುದಾದ್ರೂ ಒಂದು ಲೋಕದಲ್ಲೇ ಒಂದು ಎಕ್ಸಾಂಪಲ್ನ ತಗೊಳ್ಳುವಾಗ, ಈಗ ಆಫೀಸ್ಗೆ ನಾವು ಹೋಗ್ತೀವಿ, ಓಕೆ, ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ಈಗ ಅಲ್ಲಿ ವಾಚ್ಮನ್ ಅವರೆಲ್ಲ ನಿಂತಿರ್ತಾರೆ, ಸೆಕ್ಯೂರಿಟೀಸ್ ಎಲ್ಲ ನಿಂತಿರ್ತಾರೆ. ಅವ್ರಿಗೆ ಗೊತ್ತು ಅವ್ರದ್ದು ಅಷ್ಟೇ, ಅವರು ಅಂದರೆ ಅದು ಕೀಳು ಅಂತೇಳಿ ನಾನು ಹೇಳ್ತಾ ಇಲ್ಲ. ನಾನು ಒಂದು ಪೊಸಿಷನ್ ಲೆಕ್ಕದಲ್ಲಿ ನಾವು ನೋಡಬೇಕಾದ್ರೆ, ಈಗ ಅವ್ರಿಗಿರೋ ಪೊಸಿಷನ್ ಅವ್ರಿಗೆ ಕೊಡುವ ಸಂಬಳಕ್ಕೂ ಈಗ ನಾವು ಒಂದು ಒಳಗಡೆ ಹೋಗಿ ಒಂದು ಮ್ಯಾನೇಜರ್ ಆಗಿನೋ ಅಥವಾ ಇನ್ನೊಂದು ಏನೋ ಒಂದು ಸ್ಪೆಷಲಿಸ್ಟ್ ಆಗಿನೋ ಕೆಲಸ ಮಾಡಬೇಕಾದ್ರೆ ತುಂಬ ವ್ಯತ್ಯಾಸ ಇದೆ. ಈಗ ಆ ಒಂದು ವಾಚ್ಮೆನ್ಗೆ ಕೊಡೋ ರೀತಿ ಒಂದು ಮರ್ಯಾದೆ ಅಥವಾ ಅವನಿಗೆ ಕೊಡುವಂಥ ಫೆಸಿಲಿಟೀಸ್ ನನಗೂ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಾ? ಸುಮ್ಮನೆ ಇರಲ್ಲ, ಕರೆಕ್ಟಾ? ಆದರೆ ಅವನಿಗೆ ಗೊತ್ತು ನಂದು ಪೊಸಿಷನ್ ಇಷ್ಟೇ, ನಾನು ಇಷ್ಟೇ, ನಂದು ಇದೇ ಕೆಲಸ, ನಾನು ಬರೋರಿಗೆ ಹೋಗೋರಿಗೆ ನಮಸ್ಕಾರ ಮಾಡಬೇಕು, ಅವ್ರಿಗೆ ಎಸ್ ಹೇಳಬೇಕು, ಮೇಡಮ್ ಸರ್ ಅಂತ ಕರಿಬೇಕು, ಅವ್ರನ್ನ ಕಳಿಸ್ಬೇಕಂತೇಳಿ ಅವ್ರಿಗೆ ಅವನ ಅವಸ್ಥೆ ಗೊತ್ತು, ಅವನ ಕಂಡೀಷನ್ ಸ್ಟೇಟ್ ಗೊತ್ತು. ಓಕೆ, ನಂದು ಪೊಸಿಷನ್ ಇದೆ ಅಂತೇಳಿ ಅದಕ್ಕೆ ತಕ್ಕಂಗೆ ಅವನು ನಡ್ಕೊಳ್ತಾನೆ. ನನಗೇನು ಪೊಸಿಷನ್ ಇದೆ ನನ್ನ ಆಫೀಸಲ್ಲಿ ಅದಕ್ಕೆ ತಕ್ಕಂಗೆ ನಾನು ನಡ್ಕೊಳ್ತೀನಿ.
ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಯಾವಾಗ ಅದು ಗೊತ್ತಾಗದೆ ಹೋಗುತ್ತೋ ನನ್ನ ಅವಸ್ಥೆ ಏನಂತ ಹೇಳಿ, ಆವಾಗೇ ನಾವು ಏನು ಮಾಡ್ತೀವಿ, ಮೇಲೆ 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 ಹೋಗಿ ಒಂದಿನ ಬೀಳ್ತೀವಿ ಕೆಳಗಡೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಈ ರೂತಳಲ್ಲಿ ಇರುವಂಥ ಈ ಒಂದು ಗುಣಗಳನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ಅಲ್ಲಿ ಇನ್ನೊಂದು ಕೂಡ ನೋಡ್ಬೋದು, ನಾನು ಅಲ್ಲಿ ಒಂದು ಪರಿಶುದ್ಧ, ನನಗೆ ಲಾಸ್ಟ್ ಟೈಮ್ ಇದನ್ನು ಓದಬೇಕಾದ್ರೆ ಅದೊಂದು ಪ್ರಕಟಣೆಯಾಗಿ ನನಗೆ ಸಿಕ್ಕಿತ್ತು. ಅಲ್ಲಿ ಅತ್ತೆನ ಹೇಳುವಾಗ ಆ ಒಂದು ಅತ್ತೆ ನವಮಿನ ಹೇಳ್ತಾಳಲ್ವ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನೀವು ಎಲ್ಲಿ ಹೋಗ್ತಿರೋ ನಾನು ಅಲ್ಲೇ ಇರ್ತೀನಿ, ನೀವು ಸತ್ರು ನಾನು ಅಲ್ಲೇ ಸಾಯ್ತೀನಿ, ಆಮೇಲೇನು ನಿಮ್ಮ ದೇವರೇ ನನ್ನ ದೇವರು. ಅದೊಂದು ಕಮಿಟ್ಮೆಂಟ್, ಒಂದು ಪರಿಶುದ್ಧಾತ್ಮರಲ್ಲಿ ಇದ್ದಾರೆ. ನವಮಿ ಅನ್ನೋದು ಒಂದು ಪರಿಶುದ್ಧಾತ್ಮರ ಒಂದು ರೂಪ ಅಂತೇಳಿ ನಾನು ಲಾಸ್ಟ್ ಟೈಮ್ ಒಂದು ಸರಿ ಹೇಳಿದ್ದೆ. ಸೊ ಆ ರೀತಿಯಲ್ಲಿ ನಾವು ಇಲ್ಲ ಅಂತ ಹೇಳಿದ್ರೆ ನಾವು ಮಾಡುವ ಯಾವ ಒಂದು ಕಾರ್ಯಗಳು ಕೂಡ ಪ್ರಿಯರೇ, ನಾವು ಮಾಡ್ತಾ ಇರ್ತೀವಿ. ಯಾಕಂದರೆ ಎಲ್ರಿಗೂ ಟ್ಯಾಲೆಂಟ್ಸ್ ಇದೆ. ಈ ಮಿನಿಸ್ಟ್ರಿಯಲ್ಲಿ ಯಾರು ಟ್ಯಾಲೆಂಟ್ಸ್ ಪ್ರತಿಭೆಗಳಿಲ್ಲದೆ ಅಥವಾ ಯಾರು ವೇಸ್ಟು, ಇವ್ರಿಗೆ ಅದು ಬರಲ್ಲ, ಆ ಥರ ಯಾರೂ ಇಲ್ಲ. ಒಬ್ಬರಿಗಿಂತ ಒಬ್ಬರು ಮೇಲೇ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹೌದಾ? ಒಬ್ರಿಗಿಂತ ಒಬ್ಬರ ಪ್ರತಿಭೆ ಹೇಳೋಕ್ಕಾಗಲ್ಲ. ಒಬ್ರಿಗಿರೋ ಪ್ರತಿಭೆ ಇನ್ನೊಬ್ರಿಗಿಲ್ಲ. ಪ್ರತಿಭೆಗಳಿದೆ, ಈ ಒಂದು ಗುಣಗಳು ಇಲ್ಲ. ಈ ಗುಣಗಳಿಲ್ಲದೆ ಪ್ರತಿಭೆಗಳಿದ್ರೆ ದೇವರು ಇಷ್ಟಪಡ್ತಾರಾ? ಅದೇ ಹೇಳಿದ್ದು, ನಿರ್ವಾಹಕರಿಗೆ ಮೊದಲು ಬೇಕಾಗಿರೋದೇ ಪ್ರಾಮಾಣಿಕತೆ, ಅತ್ಯವಶ್ಯ ಅಂತೇಳಿ ಹೇಳಿದ್ದಾರೆ. ನೀವು ದೀನರಾಗಿರಿ, ಕ್ರೈಸ್ಟ್ ಮನೋಭಾವ ನಿಮ್ಮಲ್ಲಿರಲಿ, ಮೈಂಡ್ ಆಫ್ ಕ್ರೈಸ್ಟ್ ನಿಮ್ಮಲ್ಲಿರಲಿ. ಇದೆಲ್ಲ ಓದಬೇಕಾದ್ರೆ ಅವಾಗ ಇದನ್ನೆಲ್ಲ ನಾನು ಧ್ಯಾನ ಮಾಡಬೇಕಾದ್ರೆ ನಿಜಾನೇ ಇಷ್ಟು ಕಮಿಟೆಡ್ ಆಗಿದ್ದಾಳೆ. ನಾವು ಹೇಳ್ತೀವಿ ಕಮಿಟ್ಮೆಂಟ್ 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 ಅಂತೇಳಿ, ಅವಾಗ ನಾವು ಎಷ್ಟು ನಮ್ಮ ಓರ್ಫಾಗಿಂತ ಮೋಸ ಅಲ್ವಾ ಅಂಥೇಳಿ ಅನಿಸುತ್ತೆ. ಎಷ್ಟು ಸರಿ ಓರ್ಫೋ ರೀತಿ ಕೈ ಕೊಟ್ಟು ನಾವು ಹೋಗಲ್ವಾ, ಹೋಗ್ತೀವಲ್ವಾ? ನಾನು ತುಂಬ ಸರಿ ಹೋಗ್ತಾನೇ ಇರ್ತೀನಿ, ನಂದೇ ನಾನು ಹೇಳ್ತೀನಿ. ಸೊ ಆ ರೀತಿ ಹೋಗುವಾಗ ನಾಚಿಕೆ ಆಗುತ್ತೆ, ಅಳು ಬರುತ್ತೆ. ಯಾಕೆ ದೇವ್ರೆ ಈ ಥರ ಅಂಥೇಳಿ ಅವ್ರನ್ನ ಪ್ರಶ್ನೆ ಮಾಡೋಕೆ ಆವಾಗಲೇ ನಾವು ಪ್ರಾರಂಭ ಮಾಡೋದು. ಅವಾಗ ನಮ್ಮದು ಸರಿ ಅಂತೇಳಿ ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತೀವಲ್ವ. ಅವಾಗ ಮಾಡುವಾಗ ಅಲ್ಲಿ ಪ್ರಶ್ನೆಗಳು ಎಲ್ಲ ಅಲ್ಲಿ ಬರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ಯಾವಾಗ ಇದನ್ನು ಧ್ಯಾನ ಮಾಡಿ ಆ ರೂತಳಂತೆ ಆ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವೋ, ಇದೆಲ್ಲ ಬಂದ್ಬಿಟ್ಟು ಓವರ್ ನೈಟ್ ನಮ್ಗೆ ಯಾವುದೂ ಆಗಲ್ಲ. ನೋಡಿ, ಎವ್ರಿಥಿಂಗ್ ಇಸ್ ಎ ಪ್ರಾಕ್ಟೀಸ್. ನಾನು ಹಾಗೆ ಮಾಡೋದು, ನನಗೆ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದನ್ನು ಅಳವಡಿಸ್ಕೊಳ್ಬೋದು ಲೈಫಲ್ಲಿ. ಬಟ್ ನನ್ನ ಲೈಫಲ್ಲಿ ನಾನು ಏನಾದರೂ ಒಂದು ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡೋದು. ಇವಾಗ ಪ್ರೀತಿ ಮಾಡೋದು ಅಂತ ನಾವು ಹೇಳ್ತೀವಿ, ಪ್ರೀತಿ ಯಾರಿಗೂ ಮಾಡೋಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ಯು ಪುಟ್ ಇನ್ ಟು ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಬೇಕು. ಕ್ಷಮೆ ಹೆಂಗೆ ಕೊಡ್ತೀರಾ? ಈಗ ಓಕೆ, ಇವಾಗ ನಾವಿಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಓಕೆನಾ? ಈಗ ನಮಗೆ ಪರಿಶುದ್ಧಾತ್ಮರ ಅಭಿಷೇಕ ಬಂತು, ಎಲ್ಲ ಆಯಿತು, ನಮ್ಮಲ್ಲಿರುವಂಥ ನಾವು ರಿಪೆಂಟ್ ಆದ್ವಿ, ನಮ್ಮಲ್ಲಿರೋ ನೋವು ಹೋಯ್ತು, ನಮ್ಮಲ್ಲಿರೋ ಏನೆಲ್ಲ ಮನಸ್ತಾಪಗಳೆಲ್ಲ ಹೋಯ್ತು, ಎಲ್ಲರನ್ನ ಹಗ್ ಮಾಡಿದ್ವಿ, ಮುತ್ತು ಕೊಟ್ವಿ, ಓಕೆ ಆಯಿತು. ಮತ್ತೆ ಇನ್ನೊಂದು ವಾರ 2 ವಾರ ಆದಮೇಲೆ ಅದೇ ವ್ಯಕ್ತಿನ ಇವತ್ತು ಮಾಡಿದ್ರಲ್ವಾ, ಆ ರೀತಿ ಮಾಡೋಕ್ಕಾಗುತ್ತಾ? ಇವತ್ತು ಈಗ ಏನು ನಮಗೆ ಒಂದು ಅನಾಯಿಂಟಿಂಗ್ ಪ್ರೇಯರಲ್ಲಿ ಏನೋ ಒಂದು ಎಲ್ಲ ಕ್ಲಿಯರ್ ಆಯಿತು, ಅವ್ರನ್ನ ಪ್ರೀತಿ ಮಾಡಿದ್ವಿ, ಹಗ್ ಮಾಡಿದ್ವಿ. 2 ವಾರ 3 ವಾರ ಬಿಟ್ಟರೆ ಇವತ್ತಾಗಿರೋ ಒಂದು ಅನುಭವ ಅವತ್ತಾಗುತ್ತಾ ನಮಗೆ? ಬಟ್ ಮತ್ತೆ ಪ್ರಾಕ್ಟೀಸ್ ಅಲ್ವಾ ಅದು? ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪರ್ ಯಾರು? ಹೋಲಿ ಸ್ಪಿರಿಟ್. ಕ್ಷಮಿಸ್ಬೇಕಂತ ಹೇಳಿದ್ರೆ ಇವತ್ತು ಕ್ಷಮಿಸಿದ್ವಿ, ಹಗ್ ಮಾಡಿದ್ವಿ, ನಾವು ಅವ್ರ ಕಾಲಿಗೆ ಬಿದ್ವಿ, ಅವ್ರು ನಮ್ಮ ಕಾಲಿಗೆ ಬಿದ್ದರು, ಎಲ್ಲ ಆಯಿತು. ಮತ್ತೆ ಒಂದು ತಿಂಗಳಾದ್ಮೇಲೆ ಅದೇ ವ್ಯಕ್ತಿ ನಾನು ನೋಡುವಾಗ ಇವತ್ತು ನಾನು ಕೊಟ್ಟೆ ಅಲ್ಲ ಕ್ಷಮೆ, ಅವತ್ತಾಗುತ್ತಾ ನನ್ನ ಕೈಲಿ ಕೊಡೋಕ್ಕೆ? ಆಗುತ್ತಾ? ಅದೇ ಆಗಬೇಕಾದ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ನಾವು ಏನೂ ಕೂಡ ಪ್ರಾಕ್ಟೀಸ್ ಮಾಡದೇ ಹೋದರೆ ನಾವೇನೂ ಮಾಡಲಿಕ್ಕಾಗಲ್ಲ. ನಾವೊಂದು ಕಲಿಬೇಕಂದ್ರೆ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಲೋಕದಲ್ಲಿನೇ ಏನಾದರೂ ಒಂದು ಕಲಿಬೇಕಾದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಓದ್ತೀವಿ. ಅದು ಕಲ್ತಿಲ್ಲ, ಏನೂ ಮಾಡಿಲ್ಲ ಅಂದರೆ ನೀವಲ್ಲಿ ಹೆಂಗೆ ಅದು ಏನಾದರೂ ಒಂದು ಎಕ್ಸಾಮ್ ಬರೆಯೋಕ್ಕೆ ಆಗಲಿ, ಹೇಗೆ ಅದನ್ನು ಬರೆದು ಪಾಸ್ ಮಾಡ್ತೀರಾ? ಕಲ್ತಿಲ್ಲ, ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ. ಹಂಗೆ ಲೆಕ್ಚರ್ ಕೇಳಿಸ್ಕೊಬಂದೆಲ್ಲ ಹಂಗೆ ಬರೆಯೋಕ್ಕಾಗುತ್ತಾ? ಒಂದು ಏನೋ ಇಲ್ಲಿ ಹೇಳ್ತಾ ಇರ್ತಾರೆ, ಹಾಗೆ ಕೇಳಿಸ್ಕೊಂಡು 100 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಆಗಲ್ಲ, ಪ್ರಾಕ್ಟಿಕಲಿ ಆಗಲ್ಲ. 100ರಲ್ಲಿ ಯಾರಾದರೂ ಒಬ್ಬರು ಇರ್ಬೋದೇನೋ ಲೋಕದಲ್ಲಿ, ತುಂಬ ಅವ್ರ IQ ತುಂಬ ಮೇಲೆ ಇದ್ದರೆ ಆಗ್ಬೋದೇನೋ, ಗೊತ್ತಿಲ್ಲ. ಆ ಥರವ್ರು ಎಲ್ಲೋ ಒಬ್ಬೊಬ್ರು ಇದ್ದಾರೆ ಅಷ್ಟೇ. ಅಂದರೆ ಎಲ್ಲನೂ ಕೂಡ ಒಂದು ಪ್ರಾಕ್ಟೀಸ್ ಆಗಿ ನಾವು ಮಾಡಬೇಕು. ಆವಾಗ ನಮಗೆ ಮಾಡಲಿಕ್ಕೆ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ನಾವು ಸಣ್ಣದಾಗಿ ಒಂದೊಂದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ದೇವರು ಅದನ್ನೇ ಹೇಳ್ತಾರೆ, ನೀನು ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕನಾಗಿದ್ದರೆ ನೀನು ದೊಡ್ಡ ವಿಷಯಗಳಲ್ಲೂ ಕೂಡ ನಾವು ಸಣ್ಣ ವಿಷಯಗಳಲ್ಲಿ ಎಷ್ಟು ಮೋಸ ಮಾಡ್ತೀವಲ್ವ ದೇವರಿಗೆ. ಸ್ಟೇಜು ದೊಡ್ಡ ವಿಷಯ ಅಂತ ಇಟ್ಕೊಳ್ಳೋಣ. ಆಫ್ಲೈನ್ ಅನ್ನೋದೊಂದಿದೆ, ಇದು ಆನ್ಲೈನ್, ಓಕೆ. ಆಫ್ಲೈನ್ ನಾವೇನು ಮಾಡ್ತೀವಿ? ಬ್ಯಾಕ್ ಆಫ್ ದ ಸ್ಟೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಆ ಒಂದು ಬ್ಯಾಕ್ ಆಫ್ ದ ಸ್ಟೇಜಲ್ಲಿ ನಾವು ಎಷ್ಟು ಅಪ್ರಾಮಾಣಿಕರಾಗಿರ್ತೀವಿ, ಎಷ್ಟು ಅನ್ಕಮಿಟೆಡ್ ಆಗಿರ್ತೀವಿ, ಅನ್ಫೇತ್ಫುಲ್ ಆಗಿರ್ತೀವಿ ಅಲ್ವಾ. ನಮಗೆ ದೀನತೆನೇ ಇರಲ್ಲ. ದೀನತೆ ಮೀನಿಂಗ್ ಎಷ್ಟೋ ಸರಿ ನಾವು ಮರ್ತೋಗಿರ್ತೀವಿ. ಪ್ರೀತಿ ಮಾಡಬೇಕು ಅಂತೆಲ್ಲ ಹೇಳ್ತೀವಿ, ಏನೇನೋ ಹೇಳ್ತೀವಿ, ಬಟ್ ಅದು ನಾವು ಎಷ್ಟೋ ಬಾರಿ ನಾವು ಅದು ಪ್ರಾಕ್ಟೀಸಲ್ಲೇ ಹಾಕಿರೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಈ ರೀತಿಯೆಲ್ಲ ಇರಬೇಕಾದ್ರೆ ದೇವ್ರು ನಮ್ಮ ಮುಖಾಂತರ ಹೇಗೆ ಚಲಿಸ್ತಾರೆ ಪ್ರಿಯರೇ. ಇಲ್ಲಿ ರೂತಳ ಮುಖಾಂತರ ಆ ಸರ್ವೇಶ್ವರ ಸ್ವಾಮಿ ಚಲಿಸೋದನ್ನು ನಾವು ನೋಡ್ತೀವಿ, ಪರಿಶುದ್ಧಾತ್ಮರು ಚಲಿಸೋದನ್ನು ನಾವು ನೋಡ್ತೀವಿ. ಏನೂ ಹೋಪ್ ಇರಲಿಲ್ಲ ಅವ್ರಿಗೆ. ಕೊನೆಗೆ ಏನೆಲ್ಲ ಕಳ್ಕೊಂಡಿದ್ರು ಅದೆಲ್ಲ ಒಮ್ಮೆಗೆ ವಾಪಸ್ ಸಿಕ್ತು. ದೇವರು ಕೊಟ್ಟಂಥ ಒಂದು, ಇವಾಗ ಭೋಜನ ಕೊಟ್ಟಂಥ ಅದು ಒಂದು ಆಶೀರ್ವಾದ ಅಂತ ಇಟ್ಕೊಳ್ಳೋಣ. ಆ ಆಶೀರ್ವಾದಕ್ಕೆ ತಕ್ಕಂತೆ ಅವಳು ಜೀವಿಸಿದ್ಲು. ಅದೆಲ್ಲ ಸಿಕ್ತು, ಕಳ್ಕೊಂಡಿದ್ದೆಲ್ಲ ಸಿಕ್ತು. ನಮ್ಮಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಏನೂ ಇಲ್ಲ. ಯಾಕೆ ಅಂದರೆ ಈ ರೀತಿ ಇಲ್ಲದೆ ಇರೋದಕ್ಕೇ ದೇವರು ನಮಗೆ ಇವಾಗ ಹೇಗೆ ರೂತಳನ್ನು ಹುಡುಕಿ ಬಂದರೋ ಪ್ರತಿದಿನ ಹಾಗೆ ನಮ್ಮನ್ನು ಫಸ್ಟು ಹುಡುಕಿ ಬಂದರು, ನಮ್ಮನ್ನೆಲ್ಲ ಹುಡ್ಕೊಂಡು ಬಂದು ನಮಗೆ ವಿಶ್ವಾಸ ಕೊಟ್ಟು ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾಡಿ ಅವರ ಒಂದು ಕಾರ್ಯಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ. ಹೌದಾ, ಅವರು ಒಂದು ಶುಭ ಸಂದೇಶವನ್ನು ಸಾರುವ ಒಂದು ಪ್ರಚಾರಕ್ಕೆ ನಮ್ಮನ್ನು ಬಿಟ್ಟಿದ್ದಾರೆ. ಯಾವ ರೀತಿ ಹುಡ್ಕೊಂಬಂದ್ರೋ, ಬೋಜ ಯಾವ ರೀತಿ ರೂತಳನ್ನ ಹುಡ್ಕೊಂಬಂದು ಎಲ್ಲ ಕೆಲಸ ಮಾಡಿದ್ನೋ ಅದೇ ರೀತಿ ದೇವರು ನಮ್ಮನ್ನು ಕೂಡ ಹುಡ್ಕೊಂಡು ಪ್ರತಿದಿನ ಕೂಡ ಇದೇ ರೀತಿ ಬರ್ತಾ ಇರ್ತಾರೆ. ಆದರೆ ಅವರ ಆಶೀರ್ವಾದಗಳನ್ನು, ಅವರ ಆಧ್ಯಾತ್ಮಿಕ ಆಶೀರ್ವಾದಗಳ ಬಗ್ಗೆ ನಾನು ಹೇಳ್ತಾ ಇರೋದು. ಯಾಕಂದರೆ ನಾವಿಲ್ಲಿ ಯಾರು ಲೋಕದ ಆಶೀರ್ವಾದಕ್ಕಾಗಿ ನಾವು ಯಾರೂ ಬಂದಿಲ್ಲ, ಅದನ್ನು ನಾವು ಪ್ರೀಚ್ ಮಾಡಲ್ಲ, ಅದು ನಮ್ಮ ಕೆಲಸನೂ ಅಲ್ಲ ಅಂತೇಳಿ ನಮಗೆಲ್ರಿಗೂ ಗೊತ್ತಿದೆ. ದೇವರು ಇಟ್ಟಿರುವ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕೇಳಿಸ್ಕೊಳ್ಳುವಾಗ ಒಳಗಡೆ ಒಂದು ರೀತಿ ಏನೋ ಅನಿಸುತ್ತೆ, ಓಕೆ, ಬಟ್ ಅದು ಅನುಭವ ಯಾವಾಗ ಆಗೋದು? ಅನಿಸಿ ನಾವು ಅದೇ ರೀತಿ ಮನೆಗೆ ಹೋಗ್ತಾ ಇದ್ರೆ ಆ ನಿಜವಾದ ಅನುಭವ ಪಡ್ಕೊಂಡು ಯಾವಾಗ ಜೀವಿಸೋದು? ಇಲ್ಲಿ ರೂತಳು ಅನುಭವ ಮಾತ್ರ ಅಲ್ಲ, ಅದು ಜೀವಿಸಿದ್ಲು ಕೂಡ. ಇವಾಗ ಕೊನೆಗೆ ಆ ಒಂದು ರಿಡೆಂಪ್ಷನ್ ಕಂಪ್ಲೀಟ್ ಆಗಿ ಭೋಜನ ವಶ ಆದಮೇಲೆ ಅವಳನ್ನ ವಿಲ್ಲಿಂಗ್ಲಿ ಅವನು ತಗೊಂಡ, ಭೋಜ ರೂತಳನ್ನು. ಹೌದಾ, ಇಷ್ಟಪಟ್ಟು ಅವನ ಸ್ವಂತ ಇಚ್ಛೆಯಿಂದ ಹೋಗಿ ಹೆಂಡತಿಯಾಗಿ ಮಾಡಿಕೊಂಡು ಅವಳನ್ನು ಸ್ವಂತ ಮಾಡಿಕೊಂಡ. ಸೊ ಇದೇ ರೀತಿ ದೇವರು ನಮ್ಮನ್ನು ಮಾಡ್ಕೊಂಡಿದ್ದಾರಾ? ಅವರ ಸ್ವಂತ ನಮ್ಮ ಒಬ್ಬೊಬ್ಬರನ್ನು ಮಾಡ್ಕೊಂಡಿದ್ದಾರಾ? ಆದರೆ ರೂತಳು ಅನುಭವಿಸಿದಂತೆ ಆ ಒಂದು ಆಶೀರ್ವಾದ ನನಗೆ ಯಾಕೆ ಅನುಭವಿಸೋಕ್ಕಾಗ್ತಾ ಇಲ್ಲ? ಕಾರಣ ಇದೆ. ನಾವು ಒಳಗಡೆ ಅಂತರಂಗದಲ್ಲಿ ಪ್ರಾಮಾಣಿಕರಲ್ಲ, ಅಂತರಂಗದಲ್ಲಿ ನಾವು ಕಮಿಟ್ಮೆಂಟ್ ಇಲ್ಲ, ಒಳಗಡೆ ನಾವು ದೀನರಲ್ಲ. ಮೇಲೆ ನಾವು ಪ್ರಾಮಾಣಿಕರು, ಮೇಲೆ ನಮ್ಮ ಕಮಿಟ್ಮೆಂಟ್ ಕಾಣುತ್ತೆ, ಮೇಲೆ ನಾವು ಪ್ರಾಮಾಣಿಕರಾಗಿದ್ದೀವಿ, ದೀನರಾಗಿದ್ದೀವಿ. ಬಟ್ ಒಳಗಡೆ ನೋಡುವ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ ಅಂತೇಳಿ ವಾಕ್ಯ ಹೇಳುತ್ತೆ. ವಾಕ್ಯ ಸುಳ್ಳಾಗಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಇಲ್ಲಿ ಈ ರೂತಳ ಪುಸ್ತಕದಲ್ಲಿ ನಾವು ಕಲಿಬೇಕಾಗಿರೋದು, ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಎರಡೇ ವಿಷಯ. ಒಂದು, ನಾವು ಯಾವ ಅವಸ್ಥೆಯಲ್ಲಿದ್ದೀವಿ, ನಮ್ಮ ಒಂದು ಕರೆದಾಗ ದೇವರು ನಾವು ಯಾವ ಅವಸ್ಥೆಯಲ್ಲಿದ್ವಿ, ನಾವು ಏನನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಮಿನಿಸ್ಟ್ರಿ ಮಾಡಬೇಕಾದ್ರೆ ನಾನು ಸುಪೀರಿಯರ್ ಅಂದ್ಕೊಂಡು ಹೋಗುವಾಗ ಏನಾಗುತ್ತೆ, ಈಗ ನಾನು ದೇವ್ರು ನನ್ನ ಕರೆದಾಗ ನಾನು ಯಾವ ಸ್ಥಿತಿಯಲ್ಲಿದ್ದೆಯೋ ಇಷ್ಟು ಹೀನ ಸ್ಥಿತಿಯಲ್ಲಿದ್ದ. ಅಲ್ಲಿ ಮಧ್ಯಾಹ್ನ ನಾವು ವರ್ಷಿಪಲ್ಲಿ ಕೇಳಿಸ್ಕೊಂಡ್ವಿ, ತಿಪ್ಪೆಗುಂಡಿಯಲ್ಲಿದ್ದ ನನ್ನನ್ನು ಮೇಲಕ್ಕೆ ತೆಗೆದ್ರು, ಸತ್ತ ನಾಯಿ ಅಂತ ಇದ್ದ ನಮ್ಮ ಒಬ್ಬೊಬ್ರಿಗೂ ಕೂಡ ಜೀವ ಕೊಟ್ಟರು, ಸತ್ತು ಹೋಗಿದ್ವಿ ಕಂಪ್ಲೀಟಾಗಿ, ಜೀವ ಕೊಟ್ಟರು. ಈ ಲೋಕದ ರೀತಿ ನೀತಿಗಳಲ್ಲಿ ಇದ್ದು ಅಲ್ವಾ, ಈ ಲೋಕದ ಇರುವಂಥ ಎಲ್ಲ ರೀತಿಯ ಸಂಪ್ರದಾಯಗಳಲ್ಲಿ ಎಲ್ಲರನ್ನ ಹೇಟ್ ಮಾಡಿ, ಎಲ್ಲ ಜಗಳ ಮಾಡಿಕೊಂಡು, ಚಾಡಿ ಹೇಳ್ಕೊಂಡು, ಸುಳ್ಳು ಹೇಳ್ಕೊಂಡು, ಈ ರೀತಿ ಎಲ್ಲ ಇದ್ವಾ? ಈಗಲೂ ಹಂಗೆ ಇದ್ದೀವಲ್ಲ ಸ್ವಲ್ಪ. ಪ್ರೀಸ್ ದ ಲಾರ್ಡ್. ಈಗಲೂ ನಾವು ಕೆಲವೊಮ್ಮೆ ಇಲ್ವಾ ಹಾಗೆ? ಯಾವಾಗಲೂ ಇರ್ತೀವಿ, ರಿಪೆಂಟ್ ಆಗ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಯಾವಾಗಲೂ ಇರ್ತೀವಿ, ರಿಪೆಂಟ್ ಆಗ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಆಗ ಇನ್ನೂ ಹೀನ ಸ್ಥಿತಿಯಲ್ಲಿದ್ವಿ. ಈಗ ಭಯ ಮೇಲೆ ಮಾಡಲಿಕ್ಕೆ, ಬಟ್ ಒಳಗಡೆ ನನಗೆ ಗೊತ್ತಿಲ್ಲ. ಮೇಲೆ ಮಾಡಲಿಕ್ಕೆ ಭಯ, ಯಾರು ನೋಡ್ತಾರೆ. ಅದೇ ನಾಯಿ ತನ್ನ ಕಕ್ಕಿದ್ದನ್ನು ನೆಕ್ಕುತ್ತಲ್ವಾ, ಅದೇ ರೀತಿ ಮತ್ತೆ ಹಂದಿ ತೊಳೆದಿದ್ರೂ ಕೂಡ ಅದು ಮತ್ತೆ ಕೊಚ್ಚೆಗೆ ಹೋಗುತ್ತಲ್ವಾ. ಸೊ ಆ ರೀತಿಯಲ್ಲಿ ನಾವು ಇದ್ವಿ. ನಮ್ಮ ಆ ರೀತಿ ಇದ್ದಂಥ ನಮ್ಮ ಒಬ್ಬೊಬ್ಬರನ್ನ ಕೂಡ ಕರೆದು ಇದ್ದೀವಿ. ಈಗ ನಾನು ಇದ್ದೀವಿ ಅಂತ ಹೇಳ, ಇದ್ವಿ ಅಂತ ಹೇಳ, ನೀವೇ ಹೇಳಿ. ಪ್ರೈಸ್ ದಿ ಲಾರ್ಡ್. ಇದ್ದೀವಿ. ಹಾಂ, ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಫ್ಯೂಚರ್ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಮೇಲೇ ಆಧಾರ ಪಟ್ಟಿದೆ, ನಾವು ಫ್ಯೂಚರಲ್ಲಿ ಇರ್ತೀವಾ ಇಲ್ವಾ ಅಂತ. ಯಾಕಂದರೆ ದೇವ್ರಿಗೆ ಇಷ್ಟ ಇಲ್ಲ ನಾವು ಇರಬೇಕು ಅಂತ ಹೇಳಿ.
ಆದರೆ ಡಿಸಿಷನ್ ನನಗೆ ಇದೆ ಅಲ್ವಾ, ನಾನು ಇರಬೇಕಾ ಬೇಡವಾ ಅಂಥೇಳಿ. ಆ ಒಂದು ತೀರ್ಮಾನ ತಗೊಳ್ಳೋಕ್ಕೆ ನನಗೆ ಬುದ್ಧಿ, ಶಕ್ತಿ, ಪರಿಶುದ್ಧಾತ್ಮರ ಅಭಿಷೇಕ ಎಲ್ಲ ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಈಗ ನಾನೇ ಡಿಸೈಡ್ ಮಾಡಬೇಕು, ಮುಂದಕ್ಕೆ ಇರ್ತೀನಾ ಇಲ್ವಾ. ಇದ್ದರೆ ಏನಾಗ್ಬೋದು, ಏನಾಗ್ಬೋದು, ಏನೂ ಆಗಲ್ವಾ, ನಾಶ ಆಗಿ ಹೋಗ್ತೀವಿ ಅಷ್ಟೇ ಇದ್ದರೆ. ಈಗ ಹೇಳಿದ್ರಲ್ವಾ, ನಾನು ಲೂಸರು, ನೀವು ಲೂಸರು, ಅದೇ ಥರ ಹೋದರೆ ಈಗ ನಾವು ಅದರಿಂದ ಹೊರಗಡೆ ಬರಬೇಕು. ಅದಕ್ಕೇ ಈ ಒಂದು ಗ್ಯಾದರಿಂಗ್ ಅಂಥೇಳಿ ಆಲ್ರೆಡಿ ಬ್ರದರ್ ಹೇಳಿದ್ರು, ಮತ್ತೆ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ಕಾರ್ಯಗಳನ್ನು ನಾವು ಅಳವಡಿಸ್ಕೊಂಡು ಏನು ಬೇಡವೋ ನಮ್ಮ ಒಳಗಡೆ ತೊಗೊಂಬಂದಿದ್ದೀವಲ್ವ ಇಲ್ಲಿಗೆ, ಅದನ್ನೆಲ್ಲ ತೆಗೆದು ಹಾಕಿ ದೇವ್ರು ನಮ್ಗೆ ಏನು ಇಟ್ಟಿದ್ದಾರೋ ಆ ಫೋಕಸ್ ಮಿಸ್ ಆಗಿದೆ ಅಲ್ವ ಈ ಸುಮಾರು ಕಾರ್ಯಗಳಿಂದ, ಮತ್ತೆ ಆ ಫೋಕಸ್ಗೆ ವಾಪಸ್ ಬಂದು ನಾವು ಮುಂದಕ್ಕೆ ಹೋಗಬೇಕು. ಆಗ ಮಾತ್ರ ಏನಾದರೂ ದೇವರ ಮಹಿಮೆನ ನಾವು ನಮ್ಮ ಜೀವನದಲ್ಲಿ ನೋಡಲಿಕ್ಕೆ ಆಗೋದು. ಪ್ರೈಸ್ ದ ಲಾರ್ಡ್. ಸೊ ಈ ಎರಡು ವಿಷಯ ಪ್ರಿಯರೇ, ಒಂದು ರೂತಳ ರೀತಿಯ ಒಂದು ಗುಣ, ನಾನು ಯಾವ ಅವಸ್ಥೆಯಲ್ಲಿದ್ದೆ ಅಂಥೇಳಿ, ಮತ್ತು ದೇವ್ರು ನನಗೆ ಏನು ಮಾಡಿದ್ರು ಅಂಥೇಳಿ. ಒಬ್ಬಳು ಪರಕೀಯಳಾಗಿದ್ದ ನನಗೆ, ಅದು ರೂತಳ ಪುಸ್ತಕ ತೆಗೀರಿ, ಅದು ಇಂಟ್ರಡಕ್ಷನ್ ಒಂದು ಸರಿಯಲ್ಲಿ ಓದೋಣ. ಲಾಸ್ಟ್ ಲೈನ್ ತುಂಬ ಚೆನ್ನಾಗಿದೆ, ಅದು ಇಂಟ್ರಡಕ್ಷನ್. ರೂತಳು ಪರಕೀಯಳು, ಓಕೆ, ಮದುವೆ ಆಗುತ್ತಾಳೆ. ಇಲ್ಲ ಅದು ಬೇಡ, ಲಾಸ್ಟ್ ಲೈನ್ಸ್ ಇದೆ ಅಲ್ವಾ, ಅದು ಓದ್ಬಿಡಿ. ಓಕೆ, ಅದು ಬೇಡ, ನೆಕ್ಸ್ಟ್. ಪ್ರೈಸ್ ದ ಲಾರ್ಡ್. ಹೊರನಾಡಿಗರಾದ ನಮ್ಮೆಲ್ರಿಗೂ ಕೂಡ ದೇವರು ಎಂಥ ವರಪ್ರಸಾದಗಳನ್ನು ಕೊಟ್ಟಿದ್ದಾರೆ. ವರಪ್ರಸಾದದ ಮೇಲೆ ವರಪ್ರಸಾದ. ಎಫಿಷಿಯನ್ಸ್ ಬೈಬಲ್ ಸ್ಟಡಿಯಲ್ಲಿ ನಾವು ಎಷ್ಟು ಕೇಳಿಸ್ಕೊಂಡಿದ್ದೀವಿ, ಎಷ್ಟು ಆ ಒಂದು ರೆವಲೇಷನ್ಸ್ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅಲ್ವಾ. ಅಂದರೆ ಎಷ್ಟು ಇಟ್ಟಿದ್ದಾರೆ ನಮ್ಮೊಬ್ಬೊಬ್ರಿಗೂ ಕೂಡ. ಆ ಸ್ವರ್ಗದಲ್ಲಿ ಕಾಯ್ದಿರಿಸಿರುವಂಥ ಆ ಸ್ವಾಸ್ಥ್ಯ ಎಷ್ಟಂತೇಳಿ, ಅಂದರೆ ನಮಗೆ ಗೊತ್ತು ತಲೆಗೆ, ಓಕೆ ಈ ಥರ ಇರ್ಬೋದು, ಈ ಥರ ಇರ್ಬೋದು, ಈ ಥರ ಇರ್ಬೋದು ಅಂತೇಳಿ ಅನಿಸ್ತಾ ಇರುತ್ತೆ. ಬಟ್ ಅನುಭವ ಎಷ್ಟು ಹೇಳೋಕ್ಕೆ ಆಗಲ್ಲ. ಅಷ್ಟು ಕೇಳಿಸ್ಕೊಂಡು ನಾವು ಹೆಂಗಿರಬೇಕಾಗಿತ್ತು ಅಂದರೆ, ನಾನು ಹೆಂಗಿರಬೇಕಾಗಿತ್ತು ಅಂದರೆ, ಆದರೆ ಈಗ ಏನೂ ಇಲ್ಲ. ಓರ್ಫನ್ ಅಂತಲೇ ಇರೋದು ನಾವೆಲ್ಲರೂ ಕೂಡ. ಪರಕೀಯರಾಗಿದ್ದ, ಯಾವುದಕ್ಕೂ ಬಾರದ, ಹೀನ ಸ್ಥಿತಿಯಲ್ಲಿದ್ದ, ಒಂದ್ಸರಿ ಈಗ ನಾನು ಏನಾದರೂ ನನಗೆ ದೇವ್ರು ಗೊತ್ತಿಲ್ಲ ಅಂದಿದ್ದಿದ್ರೆ ನನಗೆ ಅನಿಸೋದು ಆವಾಗವಾಗ ನಾನು ಏನು ಆಗ್ತಿದ್ನೋ ಗೊತ್ತಿಲ್ಲ. ನನಗೆ ಅದು ನೆನ್ಪು ಬರುತ್ತೆ. ಯಾವ ಥರ ಬಟ್ಟೆಗಳು ಹಾಕ್ಕೊಂಡು, ಅಥವಾ ಈ ಲೋಕದಲ್ಲಿ ಏನಾದರೂ ಎಷ್ಟು ಬೇರೆಯವ್ರನ್ನ ಪಾಪಕ್ಕೆ ಕರ್ಕೊಂಡು ಬರ್ತಾ ಇದ್ವೋ ಗೊತ್ತಿಲ್ಲ. ಯಾವ ರೀತಿ ಕೆಲಸ ಮಾಡ್ತಾ ಇದ್ನೋ, ಯಾವ ರೀತಿ ದುಡ್ಡಿನಿಂದೆ ಹೋಗ್ತಾ ಇದ್ನೋ, ಯಾವ ಹುಡುಗರಿಂದೆ ಹೋಗ್ತಾ ಇದ್ವೋ. ಅಂದರೆ ಅದನ್ನೆಲ್ಲ ಇವಾಗೆಲ್ಲ ನೆನೆಸ್ಕೊಳ್ಳುವಾಗ ಒಂದು ರೀತಿ ದೇವ್ರನ್ನ ನಾನು ಎಲ್ಲಿಂದ ಎಲ್ಲಿಗೆ ಕರ್ಕೊಂಬಂದಿದ್ದೀರಿ ಅಪ್ಪ ಅಂಥೇಳಿ ಆ ಒಂದು ಇದು ಬರುತ್ತೆ, ಥಾಟ್ ಬರುತ್ತೆ, ಆ ಒಂದು ಯೋಚನೆ ಬರುತ್ತೆ. ಏನೂ ಮಾಡೋಕ್ಕಾಗ್ತಾ ಇಲ್ವೇ ದೇವ್ರೆ, ನಿಮಗೆ ಪ್ರಾಮಾಣಿಕರಾಗಿ ಇರೋಕ್ಕಾಗ್ತಾ ಇಲ್ವೇ, ಒಂದು ಕಮಿಟೆಡಾಗಿ ಇರೋಕ್ಕಾಗ್ತಾ ಇಲ್ವೇ, ದೀನರಾಗಿ ಇರೋಕ್ಕಾಗ್ತಾ ಇಲ್ವೇ, ನೀವು ನಮ್ಮನ್ನು ಏನಕ್ಕೆ ಕರೆದಿದ್ರು, ಆ ಯೋಗ್ಯ ಒಂದು ಕರೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅಲ್ವಾ, ಅದು ಆ ರೀತಿ ಇರೋಕ್ಕಾಗ್ತಾ ಇಲ್ವೇ, ಪರಿಶುದ್ಧಾತ್ಮರೇ ನಿಮ್ಮ ಒಂದು ಚಿತ್ತದಂತೆ ಎವ್ರಿಡೇ ನಡೀಲಿಕ್ಕಾಗ್ತಾ ಇಲ್ವೇ. ಆ ಒಂದು ಹಿಂದಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ದೇವರೇ ಗೊತ್ತಿಲ್ಲ ಅಂದಿದ್ದಿದ್ರೆ ಎಷ್ಟು ಮಾಟ ಮಂತ್ರಕ್ಕೆ ಹೋಗ್ತಾ ಇದ್ನೋ, ಎಷ್ಟು ವಿಗ್ರಹಾರಾಧನೆ ಹಿಂದೆ ಹೋಗ್ತಿದ್ವೋ. ಈ ಲೋಕದಲ್ಲಿ ಇನ್ನೇನಾದರೂ ಮಾಡಬೇಕಂತೇಳಿ ಡಿಪ್ರೆಷನ್ ಸತ್ತು ಹೋಗ್ತಿದ್ವೇನೋ ಗೊತ್ತಿಲ್ಲ, ಹೋಗ್ತಿದ್ನೇನೋ. ಸೊ ಇದೆಲ್ಲ ನೆನೆಸ್ಕೊಳ್ಬೇಕಾದ್ರೆ ಎಲ್ಲಿಂದ ಎಲ್ಲಿವರೆಗೂ ತಂದಿದ್ದೀರಾ ದೇವ್ರೆ, ಏನಾದರೂ ಮಾಡಬೇಕಪ್ಪ ಅಂತೇಳಿ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇನ್ನೂ ಈ ರೀತಿ ಒಳಗಡೆ ಇರೋದ್ರಿಂದ ಈ 3 ದಿನಗಳಲ್ಲಿ ಪ್ರಿಯರೇ ಈ ರೀತಿ ಅವಸ್ಥೆಯಲ್ಲಿ ನಾವು ಸುಮಾರು ಮಂದಿ ಇದ್ದೀವಿ. ಇಲ್ಲಿಂದ ಎಲ್ಲ ಹೊರಗಡೆ ಬಂದು ಒಂದು ಕ್ಲಿಯರ್ ಹೃದಯವನ್ನು ಇಟ್ಕೊಂಡು ಒಂದು ನಿಜವಾದ ಒಂದು ಸಣ್ಣದಾಗಿ ಮಾಡಿದ್ರು ಓಕೆ. ದೇವರು ಒಂದೇ ಸರಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಯಲ್ಲ, ಒಂದು ಸಣ್ಣ ಪ್ರಾಮಾಣಿಕತೆಗೂ ಕೂಡ ದೇವರು ಬೆಲೆ ಕೊಡ್ತಾರೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಇಡ್ತಾರೆ. ನೀವು ಒಂದು ಸಣ್ಣದಾಗಿ ನಿಮ್ಮನ್ನು ದೀನರನ್ನು ಆಗಿಸ್ಕೊಳ್ಳುವಾಗ ದೇವರು ಅದಕ್ಕೆ ನಾವು 1% ನಾವು ಅದು ಮಾಡಿದರೆ ದೇವರು ನಮಗೆ ಅದಕ್ಕೆ 100% ರಿಟರ್ನ್ ಕೊಡ್ತಾರೆ ನಮಗೆ. ಓಕೆನಾ. ಸೊ ಈ ಒಂದು ವಿಷಯಗಳನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೋಣ, ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ, ನಾವು ಧ್ಯಾನ ಮಾಡೋಣ. ದೇವರೇ ನನಗೆ ಯಾಕೆ ಆಗ್ತಿಲ್ಲ. ಈಗ ರೂತಳು ನಮ್ಮಂತೆ ನಾರ್ಮಲ್ ಒಂದು ಹೆಂಗಸೆ ಅಲ್ವಾ,
ಒಬ್ಬ ವ್ಯಕ್ತಿನೇ. ರೂತಳ್ ಬಿಟ್ಟು ಇನ್ನೂ ಸುಮಾರು ಕ್ಯಾರೆಕ್ಟರ್ಸ್ನ ನಾವು ನೋಡ್ತೀವಿ ಬೈಬಲ್. ಅವರೆಲ್ಲರೂ ನಮ್ಮಂತೆ ಒಂದು ತಂದೆ ತಾಯಿಗೆ ಹುಟ್ಟಿದವರೇ, ಬಟ್ ಅವರೆಲ್ಲ ಇಲ್ಲಿದ್ದಾರೆ, ಅವರೆಲ್ಲ ಇಲ್ಲಿದ್ದಾರೆ. ಆದರೆ ನಾವೆಲ್ಲಿದ್ದೀವಿ? ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ.